ನಮಸ್ಕಾರ. ಕಸ್ತೂರಿ ವಾಹಿನಿಯ ವೀಕ್ಷಕರಿಗೆ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನ್ ಪ್ರಿಯಾ. ನಮ್ ಜೊತೆಲಿ ಇವತ್ತು ಅಂತಾರಾಷ್ಟ್ರೀಯ ಖ್ಯಾತಿಯ ಶ್ರೀ ದಿನೇಶ್ ಗುರುಜಿ ಅವರಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಗತ ಮಾಡ್ತಾ ಕಾರ್ಯಕ್ರಮ ಶುರು ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ನಮಸ್ಕಾರ ವೀಕ್ಷಕರೇ. ಹಾಗೆ ಒಂದು ಖುಷಿ ಸುದ್ದಿ ಹೇಳಲೇಬೇಕು. ಗುರುಜಿ ಅವರೇ ಸ್ವತಃ ಬರೆದಿರುವಂತಹ ಒಂದು ಪುಸ್ತಕ ಮಂತ್ರ ತಂತ್ರ ಯಂತ್ರ. ಆ ಪುಸ್ತಕವನ್ನ ನೋಡ್ತಾ ಇದ್ರೆ ಖಂಡಿತ ಸಾಕಷ್ಟು ಖುಷಿ ಆಗುತ್ತೆ. ನೆನ್ನೆ ತನಕ ಮೊಬೈಲ್ ಅಲ್ಲಿ ನೋಡ್ತಾ ಇದ್ದೆ ಪುಸ್ತಕವನ್ನ, ಇವತ್ತು ಡೈರೆಕ್ಟ್ ಆಗಿ ಗುರುಜಿ ಪ್ರತ್ಯಕ್ಷವಾಗಿ ತೋರಿಸಿದ್ರು ಅಂತಾನೆ ಹೇಳ್ಬೋದು. ಅದು ಮುಟ್ತಾ ಇದ್ರೆ ಆ ಪುಸ್ತಕದಲ್ಲಿ ಇರುವಂತಹ ಒಂದು ಪಾಸಿಟಿವ್ ಎನರ್ಜಿ, ಆ ಪಾಸಿಟಿವ್ ವೈಬ್ಸ್ ನೋಡ್ತಾ ಇದ್ರೆ ಖಂಡಿತ ಇರುವಂತಹ ಪ್ರಾಬ್ಲಮ್ಸ್ ಗೆಲ್ಲ ಸೊಲ್ಯೂಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ನಾನಂತೂ ಫಸ್ಟ್ ಬುಕಿಂಗ್ ಮಾಡಾಗೋಗಿದೆ ಗುರುಜಿ ಅವರಿಗೆ, ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ಫಸ್ಟ್ ಲಾಂಚ್ ಆಗ್ಲಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಈ ಲಾಂಚ್ ಬಗ್ಗೆ ತಾವೆಲ್ಲರೂ ಕಾಯ್ತಾ ಇದ್ರೆ ಖಂಡಿತ ನಾಳೆ ಶುಕ್ರವಾರ ಅಂದ್ರೆ ನಾಡಿದ್ದು ಸ್ಯಾಟರ್ಡೆ ಸಂಡೇ ಲಾಂಚ್ ಆಗ್ತಾ ಇರುವಂತಹ ಈ ಒಂದು ಪುಸ್ತಕ 600ಕ್ಕೂ ಹೆಚ್ಚು ಮಂತ್ರಗಳು, 200ಕ್ಕೂ ಹೆಚ್ಚು ಯಂತ್ರಗಳು, 500ಕ್ಕೂ ಹೆಚ್ಚು ತಂತ್ರಗಳಿರುವಂತಹ ಒಂದು ಪುಸ್ತಕದ ಲಾಂಚ್ ಅಲ್ಲಿ ಸಾಕಷ್ಟು ಜನ ಗಣ್ಯ ವ್ಯಕ್ತಿಗಳು ಕೂಡ ಬರ್ತಾ ಇದಾರೆ ಅಂತಾನೆ ಹೇಳ್ಬೋದು. ಅವ್ರ ಹೆಸರುಗಳನ್ನ ಖಂಡಿತ ನಾನು ಹೇಳ್ತೀನಿ. ಹಾಗೇನೆ ನಿಮ್ಗೆಲ್ರಿಗೂ ಈ ಕಾರ್ಯಕ್ರಮ ಹೇಗಿರುತ್ತೆ ನೋಡ್ಬೇಕು ಅಂತ ಆಸೆ ಇರುತ್ತೆ. ಖಂಡಿತವಾಗ್ಲೂ ಪ್ರತಿಯೊಂದು ವಾಹಿನಿಯಲ್ಲೂ ಕೂಡ ಮೀಡಿಯಾ ಕವರೇಜ್ ಇರುತ್ತೆ. ಕಾರ್ಯಕ್ರಮ ಡೈರೆಕ್ಟ್ ಆಗಿ ನೀವು ನೋಡಬಹುದು, ತಪ್ಪದೆ ವೀಕ್ಷಿಸ್ತೀರಾ ಅಂತ ಹೇಳ್ತಾ ಇವಾಗ ಪುಸ್ತಕದ ಬಗ್ಗೆ ಗುರುಜಿ ಅವರು ಏನ್ ಹೇಳ್ತಾರೆ, ಅದನ್ನ ತೋರಿಸ್ತಾರಾ ಅಥವಾ ಸರ್ಪ್ರೈಸ್ ಆಗಿರ್ತಾರ ಅಂತ ಖಂಡಿತ ಗೊತ್ತಿಲ್ಲ. ಗುರುಜಿ ಅವ್ರ ಹತ್ರನೇ ಕೇಳೋಣ. ಪುಸ್ತಕ ಏನು ತೋರ್ಸೋದೇನಿಲ್ಲ, ಅದು ಕವರ್ ಅಷ್ಟೇ ಅಲ್ಲ ನೋಡೋದು. ಇಷ್ಟು ದಪ್ಪದ ಇರತಕ್ಕಂಥದ್ದು, ಮೋಸ್ಟ್ಲಿ 2 kg ಇರ್ಬೋದು ಅನ್ಸುತ್ತೆ. 2 kg ಇರತಕ್ಕಂತ ಬುಕ್ ಫಸ್ಟ್ ಟೈಮ್. ಯಾಕಂದ್ರೆ ನಾಳೆ ರಥಸಪ್ತಮಿ. ಹೌದು. ಸೊ ಒಂದು ಒಳ್ಳೆ ದಿವಸ, ಯಾಕಂದ್ರೆ ನಾನು ಬೆಳಿಗ್ಗೆ ಬರಲ್ಲ, ಸಂಜೆ ಬರೋದ್ರಿಂದ ಕಷ್ಟ ಆಗುತ್ತೆ ಅಂತ ರಥಸಪ್ತಮಿ ನಾಳೆ. ರಥಸಪ್ತಮಿ ಬಗ್ಗೆ ತಿಳಿಸ್ತೀನಿ. ವಿಶೇಷವಾಗಿರ್ತಕ್ಕಂಥ ದಿವಸ, ಅದ್ಭುತವಾಗಿರ್ತಕ್ಕಂಥ ಬುಕ್. ಇದನ್ನ ನೋಡ್ತಾ ಇದ್ದಂಗ್ಲೆ ಬಹಳಷ್ಟು ಖುಷಿ ಪಡ್ತಾರೆ ಜನ. ನೋಡ್ತಾ ಇದ್ದಾಗ ಅದ್ಭುತ. ಇದು ಹೇಳಕ್ಕಾಗಲ್ಲ, ಅದು ಹೋದ್ಮೇಲೆ ನನ್ನ ಬುಕ್ಸ್ ಆದ್ರೂ ಕೂಡ ಅದು ಇನ್ನೊಬ್ರು ಹಿಡಿದ್ಮೇಲೆನೆ ಅದ್ರದ್ದು ಒಂದು ವ್ಯಾಲ್ಯೂ ಗೊತ್ತಾಗೋದು. ಎಲ್ಲಾ ರೀತಿನೂ ಹಾಕಿದೀನಿ. ಇದೊಂದು ಬುಕ್ ಇದ್ರೆ ನಿಮ್ಗೆ ಏನಾದ್ರು ಒಂದು ತೊಂದರೆ ಇದೆ ಅದನ್ನ ರೆಫರ್ ಮಾಡ್ಕೋಬಹುದು. ಸರಿಯಾಗಿ ಓದ್ತಾ ಇಲ್ಲ, ರೆಫರ್ ಮಾಡಿ. ಏನೋ ಜಾಬ್ ಪ್ರಾಬ್ಲಮ್ ಆಗಿದೆ, ಹೋಗ್ಬಿಟ್ಟು ಆ ಜಾಬ್ ಕಾಲಮ್ ಹೋಗ್ಬಿಟ್ಟು ಜಾಬ್ ಪ್ರಾಬ್ಲಮ್ ಆಗಿದೆ, ಏನ್ ಮಂತ್ರ ಹೇಳ್ಬೇಕು, ಏನ್ ತಂತ್ರ ಮಾಡ್ಬೇಕು, ಏನ್ ಒಂದು ಯಂತ್ರ ಬರ್ಕೋಬೇಕು, ಏನ್ ಒಂದು ತಂತ್ರವನ್ನು ಮಾಡ್ಬೇಕು. ಗಂಡ ಹೆಂಡತಿ ಜಗಳ ಆಡ್ತಾ ಇದಾರೆ, ಬುಕ್ ರೆಫರ್. ಗಂಡ ಹೆಂಡತಿ ಜಗಳ ಕಾಲಮ್ ಸೊಲ್ಯೂಷನ್. ಆರೋಗ್ಯನೇ ಒಂದು ನನ್ಗೆ ಗೊತ್ತಿರೋಂಗೆ ಒಂದು 200 ಪೇಜ್ ಏನೋ ಇದೆ. ಎಲ್ಲದಕ್ಕೂ ತಲೆನೋವಿಂದ ಹಿಡಿದು ಎಲ್ಲಾನು ಇದೆ. ಆಲ್ ಕಲರ್, ಮಲ್ಟಿ ಕಲರ್ಡ್ ಪೇಜ್. ಆಮೇಲೆ ಇದು ಇರ್ತಕ್ಕಂತ ಬುಕ್ ಎಲ್ಲಾರು ಸಾಮಾನ್ಯ ಮಂತ್ರದ ಪುಸ್ತಕ ಎಲ್ಲ ಮಾರ್ಕೆಟ್ ಅಲ್ಲಿ ಸಿಗುತ್ತಲ್ಲ, ಆತರ ಅಂತ ಅನ್ಕೊಂಡಿದ್ದಾರೆ. ಕೈಯಲ್ಲಿ ಹಿಡಿದ್ರೆ ಮಾತ್ರ ಗೊತ್ತಾಗುತ್ತೆ ವ್ಯಾಲ್ಯೂ. ನೀವು ಹಿಡಿದು ನೋಡಿದ್ರಿ, ನಮ್ಮ ಭಾವನೆ ಬಹಳ ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು. ಸೊ ಅದೊಂದು ವಿಚಾರ. ಮತ್ತೆ ನಾಳೆಗೆ ಬರೋಣ. ರಥಸಪ್ತಮಿ ನಾಳೆ ವಿಶೇಷವಾಗಿರ್ತಕ್ಕಂಥದ್ದು ರಥಸಪ್ತಮಿ. ಇದನ್ನ ಮಾಘ ಸಪ್ತಮಿ ಅಂತಾನು ಹೇಳ್ತಾರೆ. ಸೂರ್ಯನ ಬರ್ತಡೇ. ಕಾಮನ್ ಲ್ಯಾಂಗ್ವೇಜ್. ಹೌದೌದು, ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ಬೇಕು ಯಾವಾಗ್ಲೂ. ಏನಪ್ಪ ರಥಸಪ್ತಮಿ ಹೇಳ್ತಾರೆ, ಅದೇ ಹೇಳ್ತಾರೆ, ಇದೆಲ್ಲ ವೇದದ ಒಂಥರ ಬಹಳ ವಿ ಟಾಕ್ ಅಬೌಟ್ ಮೋರ್ ಆಫ್ ಟೆಕ್ನಿಕಲ್ ಲ್ಯಾಂಗ್ವೇಜ್ ಮಾತಾಡಬಾರ್ದು. ನೆಕ್ಸ್ಟ್ ಪೀಳಿಗೆಗೆ ಬಹಳ ಸಿಂಪಲ್ ಆಗಿ ಹೇಳ್ಬೇಕು. ನೋಡಿ, ನಾಳೆ ರಥಸಪ್ತಮಿ, ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ. ಇದು ನಮ್ಮ ಉತ್ತರಾಯಣ ಕಾಲ ಆದ್ಮೇಲೆ ಬರುತ್ತೆ ಅಂತ ಹೇಳಿದ್ರೆ ಬಹಳ ಟೆಕ್ನಿಕಲ್ ಆಗುತ್ತೆ. ಸಿಂಪಲ್ ಆಗಿ ಒಂದು ಜನಕ್ಕೆ ಅರ್ಥ ಆಗೋಂಗೆ ನಾಳಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಾಳೆ ಏನು ವಿಶೇಷ ಅಂತಂದ್ರೆ, ನಮ್ಮ ವೇದದ ಅನುಸಾರವಾಗಿ ಸೂರ್ಯ ಜನನವಾಗಿರ್ತಕ್ಕಂಥ ದಿವಸ. ಇದು ಹೇಗೆ ಅಂದ್ರೆ, ಮಾಘ ಮಾಸ ಫಸ್ಟ್, ಅದ್ರಲ್ಲಿ ಬರ್ತಕ್ಕಂಥ ಸಪ್ತಮಿ. ಸಪ್ತಮಿಲಿ ಏನಾಗುತ್ತೆ ಅಂತಂದ್ರೆ, ಸಪ್ತಮಿ ಇಸ್ ಅಲೋಕೇಟೆಡ್ ಟು ಸನ್ ಗಾಡ್. ಇಲ್ಲಿ ವಿಶೇಷವಾಗಿರ್ತಕ್ಕಂಥ ದಿವಸದಲ್ಲಿ ನಾಳೆ ಸೂರ್ಯ ಎಂಟರ್ ಆಗಿದ್ದಾನೆ. ಅಂದ್ರೆ ನಾರ್ದರ್ನ್ ಹೆಮಿಸ್ಫಿಯರ್ ಕಡೆ ಸ್ಟಾರ್ಟ್ ಆಗಿದೆ ಜರ್ನಿ ಸ್ಟಾರ್ಟ್ ಆದ್ಮೇಲೆ ಅವನ ರೇಸ್ ಸ್ಟಾರ್ಟ್ ಆಗುತ್ತೆ ನಾಳೆಯಿಂದ. ಒಂದು ಜರ್ನಿ ಸ್ಟಾರ್ಟ್ ಆಗೋದು ಬೇರೆ. ಅಂದ್ರೆ ಸೈಂಟಿಫಿಕ್ ಅನಾಲಿಸಿಸ್ ಕೊಟ್ಟಾಗ ದಿ ಫಸ್ಟ್ ಡಿಸ್ಕ್ ಆಫ್ ದಿ ಸನ್ ಹ್ಯಾಸ್ ಎಂಟರ್ಡ್. ಅಂದ್ರೆ ಆ ಡಿಸ್ಕ್, ಸೂರ್ಯನ ಒಂದು ಚೆಂಡು ಏನಿರುತ್ತೆ ಅದು ಎಂಟರ್ ಆಗಿರುತ್ತೆ. ಆ ಟೈಮಲ್ಲಿ ನಮ್ಮ ಈಕ್ವಿನಾಕ್ಸ್ ಅಂತ ಏನ್ ಹೇಳ್ತೀವಿ, ಈಕ್ವಿನಾಕ್ಸ್ ಎಂಟರ್ ಆಗಿರುತ್ತೆ. ಇವಾಗ ಏನಾಗಿದೆ, ಪರಿಪೂರ್ಣವಾಗಿ ಬಂದು ಅದರದ ಡಿಸ್ಕ್ ಬೆಳಕು ಸ್ಟಾರ್ಟ್ ಆಗುತ್ತೆ. ಅಷ್ಟು ಸೈಂಟಿಫಿಕ್ ಆಗಿ ಕೊಟ್ಟಿದ್ದಾರೆ. ಅದು ಕಂಪ್ಲೀಟ್ ಬೆಳಕು. ಅದನ್ನ ಏನ್ ಮಾಡ್ತಾರೆ ಶಾಸ್ತ್ರದಲ್ಲಿ, ರಥವನ್ನು ಏರುತ್ತಾ ಇದ್ದಾನೆ. ಈಗ ರಥವನ್ನು ಏರಿ 7 ಕುದುರೆಗಳು. ವಾಟ್ ಈಸ್ 7 ಕುದುರೆಸ್ ಇಸ್ ನಥಿಂಗ್ ಬಟ್ 7 ಕಲರ್ಸ್. ಆ 7 ಕಲರ್ಸ್ ಇಸ್ ಮಿಕ್ಸೆಡ್ ಆಫ್ ವೈಟ್ ಕಲರ್. ಈ ಬಿಳಿ ಬಣ್ಣ, ಎಲ್ಲಾ ಬಣ್ಣಗಳು ಸೇರಿ ಬಿಳಿ ಬಣ್ಣ ಅಂತ ಹೇಳ್ತಾರಲ್ಲ, ಆ ರೀತಿ ಆ ರಶ್ಮಿ ಕಿರಣಗಳು ಅಂತ ಏನ್ ಹೇಳ್ತೀವಿ, ನಾಳೆ ಹೆಚ್ಚಿನ ಒಂದು ಪ್ರಕಾಶಮಾನವಾಗಿ ಸ್ಟಾರ್ಟ್ ಆಗ್ತಕ್ಕಂಥ ದಿವಸ. ಹಾಗೆ ಹೋಗ್ತಾ ಹೋಗ್ತಾ ಚೇಂಜ್ ಆಫ್ ಸೀಸನ್ ಅಂತ ಹೇಳ್ತೀವಿ ನಾವು. ಆ ಸೀಸನ್ ಚೇಂಜು, ಕೆಲವರಿಗೆ ಹಾರ್ವೆಸ್ಟಿಂಗ್ ಟೈಮ್ ಸ್ಟಾರ್ಟ್ ಆಗುತ್ತೆ ಕೆಲವೊಂದು ಪ್ರದೇಶದಲ್ಲಿ. ಸೊ ವಿಶೇಷವಾಗಿರ್ತಕ್ಕಂಥ ದಿವಸ. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಪ್ರತಿಯೊಂದೂ ವಿಶೇಷವಾಗಿರುತ್ತೆ. ಸುಮ್ಮನೆ ಹೇಳೋದಲ್ಲ, ಸುಮ್ಮನೆ ರಥಸಪ್ತಮಿ ನಾಳೆ
ಪೂಜೆ ಮಾಡಿ ನಮಸ್ಕಾರ ಮಾಡಿ ಅಂತ ಹೇಳೋದಲ್ಲ, ವಿಶೇಷ ಬಹಳಷ್ಟು ಇರುತ್ತೆ. ಸೈಂಟಿಫಿಕ್ ಆಡ್ ಮಾಡಬೇಕು. ವೈ ರಥಸಪ್ತಮಿ? ಯಾಕಂದ್ರೆ ಡಿಸ್ಕ್ ಹ್ಯಾಸ್ ಕಂಪ್ಲೀಟ್ಲಿ ಕಮ್ ಅಪ್. ಡಿಸ್ಕ್ ಬಂದಾಗ ರೇಸ್ ಡೆಫಿನೆಟ್ಲಿ ವಿಲ್ ಫಾಲ್ ಮೋರ್ ಆನ್ ದಿ ಅರ್ತ್. ಅಂದ್ರೆ ಎಸ್ಪೆಷಲಿ ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಜಾಸ್ತಿ ಇರುತ್ತೆ, ಯಾಕಂದ್ರೆ ಇದು ನಾರ್ತ್ ಕಡೆ ಹೋಗ್ತಾ ಇದೆ. ಸದರ್ನ್ ಹೆಮಿಸ್ಫಿಯರ್ ವಿಲ್ ಬಿ ಗೆಟ್ ಹೀಟೆಡ್ ಅಪ್ ಮೋರ್. ಸ್ಲೋ ಆಗಿ ಆಮೇಲೆ ನಾರ್ದರ್ನ್ ಹೆಮಿಸ್ಫಿಯರ್ ಸ್ವಲ್ಪ ಹೀಟ್ ಆಗ್ತಾ ಇರುತ್ತೆ. ಸೊ ಇದು ಫಿನಾಮಿನಾ, ಅಂದ್ರೆ ಇದು ಒಂದು ನ್ಯಾಚುರಲ್ ಫಿನಾಮಿನಾ ಅಂತ ಹೇಳ್ಬೋದು. ಇಲ್ಲಿ ಏನಾಗುತ್ತೆ, ಏನಕ್ಕೆ ಇದನ್ನ ಮಾಡಿದ್ರು ಅಂದ್ರೆ, ನಮ್ಮ ದೇಶ ಕೃಷಿ ದೇಶ. ಹಿಂದೆಯಿಂದನೂ ಆದಿಮಾನವದಿಂದ ಬಂದಾಗ ಫಸ್ಟ್ ಒಂದು ಹಂಟಿಂಗ್ ಮಾಡ್ತಾ ಇದ್ದ, ಅಂದ್ರೆ ಬೇಟೆ ಮಾಡ್ತಾ ಇದ್ದ. ಅದಾದ ನಂತರ ಅವನಿಗೆ ಬುದ್ಧಿ ಬಂದಾಗ, ನಾಗರಿಕನಾದಾಗ ವ್ಯವಸಾಯ ಮಾಡಕ್ ಶುರು ಮಾಡ್ದ. ವ್ಯವಸಾಯ ಮಾಡ್ಬೇಕಾದ್ರೆ ಅವನು ಮೇಲ್ಗಡೆ ಸ್ಟಾರ್ಸ್ ನೋಡ್ಬೇಕಾಗಿತ್ತು, ಯಾಕಂದ್ರೆ ಯಾವಾಗ ಮಳೆ ಬರುತ್ತೆ, ಯಾವಾಗ ಚಳಿ ಬರುತ್ತೆ, ಯಾವ್ಯಾವ ಟೈಮಲ್ಲಿ ಏನೇನ್ ಬೆಳಿಬೇಕು, ಅದೊಂದು ರೈಟಿಂಗ್ ಅಲ್ಲಿ ಅಲ್ಲಿಂದ ಬರ್ಕೊಂಡ್ ಬಂದಿದ್ದು. ಹಿಂದಿನ ಕಾಲದಲ್ಲಿ ನಾವು ಜ್ಯೋತಿಷಕ್ಕೆ ಏನಕ್ಕೆ ಕೇಳ್ತಾ ಇದ್ವಿ ಅಂದ್ರೆ, ನಮ್ಮ ಜೀವನದಲ್ಲಿ ಏನೇನು ಉತ್ಪನ್ನ ಮಾಡಬೇಕು. ಮೊನ್ನೆ ತಾನೇ ಬಜೆಟ್ ಆಗಿದೆ. ಬಜೆಟ್ ಆದಾಗ ಆಲ್ಮೋಸ್ಟ್ ನನಗೆ ಗೊತ್ತಿರೋಂಗೆ 40% ಅಗ್ರಿಕಲ್ಚರ್ ಸೆಕ್ಟರ್ಗೆ ಮೀಸಲಿಟ್ಟಿದ್ರು. ಕಂಪ್ಲೀಟ್ ಯೂನಿಯನ್ ಬಜೆಟ್ ಏನೇನ್ ಮಾಡ್ಬೇಕು ಅಗ್ರಿಕಲ್ಚರ್ ನಾವು ಬೆಳೆಸಿಲ್ಲ ಅಂತಂದ್ರೆ ನಮ್ ನಾಳೆ ಬರೀ ಆರ್ಟಿಫಿಷಿಯಲ್ ಫುಡ್ ತಿನ್ಬೇಕು. ಫುಡ್ ಬರುತ್ತೆ, ಎಲ್ಲ ಆರ್ಟಿಫಿಷಿಯಲ್ ಫ್ಲೇವರ್. ಯಾರೋ ಹೇಳ್ತಾರಲ್ಲ, ವೆಲ್ಕಮ್ ಡ್ರಿಂಕ್ಗೆ ಯಾವ್ದೋ ಒಂದು ಫ್ಲೇವರ್ಡ್ ನಿಂಬೆಹಣ್ಣು ಜ್ಯೂಸ್ ಕೊಡ್ತಾರಂತೆ. ಫ್ಲೇವರ್ಡ್ ಕೈ ತೊಳ್ಕೊಳಕ್ಕೆ ನಿಂಬೆಹಣ್ಣು ಅಲ್ಲೊಂದು ನಿಂಬೆಹಣ್ಣು ಹಾಕ್ಬಿಟ್ಟಿರ್ತಾರಂತೆ ಕೈ ತೊಳ್ಕೊಳಕ್ಕೆ. ಅಂದ್ರೆ ಒರಿಜಿನಲ್ ಯಾವಾಗ್ಲೂ ಲಾಸ್ಟ್ ಹೋಗ್ತಾ ಇದೆ, ಫ್ಲೇವರ್ಡ್ ಬರ್ತಾ ಇದೆ. ಸೊ ನಾವು ಯಾವ್ದೇ ಒಂದು ಫಂಕ್ಷನ್ ಮಾಡಿದಾಗ ಫಸ್ಟ್ ನಿಂಬೆಹಣ್ಣು ಜ್ಯೂಸ್ ಕೊಡ್ಬೇಕು. ಅದೇನಾಗಿದೆ, ಲಾಸ್ಟ್ ಕೊಟ್ಟೋಗಿದೆ. ಈಗ ಫ್ಲೇವರ್ಡ್ ಬೇಕು, ಲೆಮನ್ ಫ್ಲೇವರ್ಡ್ ಡ್ರಿಂಕ್, ವೆಲ್ಕಮ್ ಡ್ರಿಂಕ್ ಅಂತ ಮಾಡ್ಬಿಡ್ತಾರೆ. ಸೊ ಆ ರೀತಿಯಾಗಿದೆ. ಈ ತರ ಎಷ್ಟೊಂದು ಹೇಳ್ತಾ ಹೋದ್ರೆ ಬೇಕಾದಷ್ಟಿದೆ ಆರ್ಟಿಫಿಷಿಯಲ್. ಈಗ ಎಷ್ಟೊಂದು ಬಿಸ್ಕೆಟ್ ಆಗ್ಲಿ, ಕೇಕ್ ಆಗ್ಲಿ, ತಿಂದ ನಾನು ಒಂದೊಂದ್ ಸ್ವಲ್ಪ ಟೇಸ್ಟ್, ನನ್ ಮಗ ತಿಂತಾ ಇರ್ತಾನೆ, ಅದೇನೋ ಟೇಸ್ಟ್ ನೋಡಿದಾಗ ಒಂಥರ ಬಾಯಲ್ಲಿ ಒಂಥರ ವಿಷ ತರ ಬರುತ್ತೆ. ನ್ಯಾಚುರಲ್ ಇಲ್ಲ ಅದನ್ನ. ನಾನ್ ಮೊನ್ನೆ ಅನ್ನ ತಿನ್ಬೇಕಾದ್ರೂ ಒಂಥರ ಬೇಜಾರಾಯ್ತು. ಯಾಕಂದ್ರೆ ಈ ಕೇರಳದ ಕಡೆ ಮತ್ತೆ ಮಂಗಳೂರ್ ಕಡೆ ಪ್ಲಾಸ್ಟಿಕ್ ಅನ್ನ ಬಂದಿದೆ ಅಂತಾರೆ. ಮತ್ತೆ ಮಂಗಳೂರ್ ಕಡೆ ಬಹಳ ಅದ್ಭುತವಾಗಿರ್ತಕ್ಕಂಥ ಅದೇನೋ ರೆಡ್ ರೈಸ್ ಮಾಡ್ತಾರೆ, ವೈಟ್ ದಪ್ಪ ಇರುತ್ತೆ. ಅದು ಸ್ವಲ್ಪ ತಿನ್ನಕ್ ಸ್ವಲ್ಪ ಕಷ್ಟ ಆಯ್ತು, ಬಟ್ ಬಹಳ ಟೇಸ್ಟ್ ಆಗೋಯ್ತು. ಮೊನ್ನೆ ಕ್ಲಾಸ್ ಹೋಗ್ಬೇಕಾರೆ ಅಲ್ಲಿ ಶ್ರೀನಿವಾಸ ಹೋಟೆಲ್ ಅಲ್ಲಿ. ಆಮೇಲೆ ಸೆಕೆಂಡ್ ಏನ್ ಮಾಡಿದೆ, ಅಲ್ಲಿ ಐ ಟೋಲ್ಡ್ ದೆಮ್, ಇಲ್ಲ ಸರ್ ಇಲ್ಲಿ ಜನಕ್ಕೆ ಅದು ರೆಡ್ ರೈಸ್ ನಾನು ತಿಂತೀನಿ, ಅದೇ ಮಾಡಿ. ಅಲ್ಲಿರೋರೆಲ್ಲ ಏನ್ ಮಾಡಿದ್ರು, ಇಲ್ಲ ಇವ್ರಿಗೆ ವೈಟ್ ರೈಸ್ ಬೆಂಗಳೂರಿಂದ ಬಂದಿದ್ದಾರೆ ಗುರುಜಿ ಅಂತ ಹೇಳಿ ನನಗೆ ಅದು ಮಾಡಿಸಿದ್ರು. ಬೇಡ ಇಲ್ಲಿರೋ ಕ್ಷೇತ್ರದಲ್ಲಿ. ಆಮೇಲೆ ಅಲ್ಲಿ ಅದು ತಿಂತ ಎಷ್ಟು ಟೇಸ್ಟ್ ಇತ್ತು, ಅಲ್ಲಿರ್ತಕ್ಕಂಥ ವಾತಾವರಣಕ್ಕೆ ಎಷ್ಟು ಅನುಗುಣವಾಗಿತ್ತು, ಬಹಳ ಚೆನ್ನಾಗಿತ್ತು. ಇವಾಗೆಲ್ಲ ಕ್ವಾಲಿಟಿ ಇಲ್ಲ, ಏನಿಲ್ಲ. ಸೊ ಕ್ವಾಲಿಟಿ ಹೋಗ್ತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಈ ಬುಕ್ ಲಾಂಚ್ ಮಾಡ್ತಾ ಇರ್ತಕ್ಕಂಥದ್ದು ಕ್ವಾಲಿಟಿ ವಾಪಸ್ ತಗೊಂಡ್ಬರೋಣ ಅಂತ ಅಷ್ಟೇ. ಕ್ವಾಲಿಟಿ ವಾಪಸ್ ತಗೊಂಡ್ಬಂದು, ಇದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ನನ್ನ ನಕ್ಷತ್ರ ನಾಡಿ ಸ್ಟೂಡೆಂಟ್ಸ್ಗೆ ಮೀಸಲಿಟ್ಟಿದ್ದೀನಿ. ಯಾಕಂದ್ರೆ ಅವರು ಈ ಪುಸ್ತಕದಲ್ಲಿ ಇರ್ತಕ್ಕಂಥದ್ದು ಹಂಚ್ತಾರೆ, ಮಾಡ್ತಾರೆ. ಹೇಗಿದೆ, ಅದ್ಭುತವಾಗಿದೆ ಎಲ್ಲ. ಯಾಕಂದ್ರೆ ಪರಿಹಾರ ಬೇಕು, ಪಾಪ ಅವ್ರಿಗೆ ಪರಿಹಾರ ಗೊತ್ತಾಗ್ತಾ ಇಲ್ಲ. ಆ ರೀತಿ ಮಾಡೋಣ ಅಂತ ಒಂದಿದು. ರಥಸಪ್ತಮಿ ದಿವಸ ಏನ್ ಮಾಡ್ಬೇಕು, ಏನ್ ಮಾಡಿದ್ರೆ ಒಳಿತು, ಕಾರ್ಯಕ್ರಮ ಕೊನೆಯಲ್ಲಿ ಹೇಳ್ತೀನಿ. ಪೆನ್ ಪೇಪರ್ ತಗೊಂಡು ಬರ್ಕೊಡಿ. ಸದ್ಯಕ್ಕೊಬ್ರು ಕರೆ ಸಿದ್ಧವಾಗಿದೆ ಗುರುಜಿ, ಮಾತನಾಡಿಸ್ಬಿಡೋಣ. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ ಹೆಸರು? ನನ್ನ ಹೆಸರು ಲತಾ ಅಂತ. ಲತಾ ಅವ್ರು ಯಾರ ಬಗ್ಗೆ ಕೇಳ್ಬೇಕಿತ್ತು? ಅಣ್ಣನ ಬಗ್ಗೆ ಕೇಳ್ಬೇಕಾಗಿತ್ತು. ಯಾರ ಬಗ್ಗೆ? ನಮ್ಮ ಅಣ್ಣನ ಬಗ್ಗೆ. ಸರಿ, ಅವ್ರ ಹೆಸರು? ಅವ್ರ ಹೆಸರು ಕೃಷ್ಣ ಅಂತ. ಓಕೆ, ಡೇಟ್ ಆಫ್ ಬರ್ತ್? 5/9/1977. 977. ಹುಟ್ಟಿರುವಂತ ಟೈಮಿಂಗ್ಸ್? ಬೆಳಗ್ಗೆ 11 ಗಂಟೆ. ಓಕೆ, ಸ್ಥಳ? ಹಾಸನ್ ಡಿಸ್ಟ್ರಿಕ್ಟ್. ಸರಿಮ್ಮ, ಏನ್ ಕೇಳ್ಬೇಕಿತ್ತು ಪ್ರಶ್ನೆ? ಅದೇ ಅವ್ರ ಬಗ್ಗೆ ಅವ್ರಿಗೆ ಸ್ವಲ್ಪ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದಾರೆ, ಹೆಂಗೆ ಇದೆ ಅಂತ ಕೇಳು. ಫಿನಾನ್ಷಿಯಲ್ ಪ್ರಾಬ್ಲಮ್, ಪರ್ಸನಲ್ ಪ್ರಾಬ್ಲಮ್? ಫೈನಾನ್ಷಿಯಲ್ ಪ್ರಾಬ್ಲಮ್. ಸರಿ, ಗುರುಜಿ ಇದ್ರ ಬಗ್ಗೆ ಮಾತನಾಡ್ತಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ವೃಷಭ ರಾಶಿಲಿ ಹುಟ್ಟಿದ್ದಾರೆ. ವೃಷಭ ರಾಶಿಲಿ ಬರ್ತಕ್ಕಂಥದ್ದು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಹೌದು ಸರ್, ಹೌದು. ಈಗ ಪ್ರಸ್ತುತ ಅವ್ರಿಗೆ ಗುರುದಶೆ ನಡೀತಾ ಇದೆ ನೋಡಮ್ಮ. ಗುರುದಶೆಯಲ್ಲಿ 2019 ಶುಕ್ರ ಭುಕ್ತಿ. ಗುರು ಮತ್ತೆ ಶುಕ್ರ ಹೇಗಿದೆ, ಯಾವ ಕಾಂಬಿನೇಷನ್ ಬರ್ತಾ ಇದೆ ನೋಡೋಣ. ಗುರುನಲ್ಲಿ 358 ಮತ್ತೆ ಶುಕ್ರನಲ್ಲಿ 8 9 12 1 4 10 3 5 8. ಒಂಥರ ಟಫ್ ಕಾಂಬಿನೇಷನ್ ಇದು. ಇದು ಮುಂದೆ ಚೇತರಿಕೆ ಆಗೋದು ಸ್ವಲ್ಪ ಕಷ್ಟನೇ ಶಾರ್ಟ್ ಟರ್ಮ್ ಅಲ್ಲಿ, ಅಂದ್ರೆ ಬಹಳ ಒಂದು ಕಮ್ಮಿ ಒಂದು ಸಮಯದಲ್ಲಿ. ಯಾಕಂದ್ರೆ 5-8 ಅಂತ ಬಂದಾಗ ಟಾಪ್ ಅಲ್ಲಿ ಬಹಳ ಕಷ್ಟ ಆಗುತ್ತೆ ಫೈನಾನ್ಷಿಯಲಿ. ದುಡ್ಡು ಕೊಟ್ಟು ಕಳ್ಕೊಳ್ಳುವಂಥದ್ದು, ಅಥವಾ ಯಾರಿಗೋ ಹತ್ರನು ಸಾಲ ಮಾಡಿ ಬಹಳಷ್ಟು ಅಗ್ರಿಮೆಂಟ್ ಮಾಡ್ಕೊಂಡು ಏನೋ ಒಂಥರ ಸಿಗಾಕೊಳ್ಳುವಂಥದ್ದು, ಈ ರೀತಿ ಆಗಿರುತ್ತೆ ಕಾಂಬಿನೇಷನ್ಸ್ 5-8 ಬಂದಾಗ. ಇದರಿಂದ ಹೊರಗೆ ಬರೋಕ್ಕೆ ಬಹಳನೇ ಕಷ್ಟ ಆಗುತ್ತೆ. ಏನಾದ್ರು ಪರಿಹಾರ ಹೇಳಿ ಸರ್ ನೀವೇನೆ. ಏನಾಗಿದೆ, ಏನಾರು ಒಂದು ಇಂಥದ್ದು ಅಂತ ಹೇಳ್ಬೋದಾ, ಏನ್ ಪ್ರಾಬ್ಲಮ್ ಅಂತ? ಅವರು ಅದೇ ಸ್ವಂತ ಗಾಡಿ ಜೀಪ್ ಮಾಡ್ಕೊಂಡಿದ್ರು. ಜೀಪ್ ಅಂದ್ರೆ ಅದನ್ನು ಲೋನ್ ಮೇಲೆ ತಗೊಂಡಿದ್ರು. ಆಮೇಲೆ ಅವರು ಸಾಲಗಳನ್ನೆಲ್ಲ ಸ್ವಲ್ಪ ಮಾಡ್ಕೊಂಡ್ಬಿಟ್ಟಿದ್ದಾರೆ.
ಅವ್ರ್ ಹೆಂಗೆ ಏನ್ ಮಾಡೋದು ಮುಂದೆ ಅನ್ನೋದೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಸರ್. ಮುಂದಕ್ಕೆ ಅವ್ರು ಏನು ಇವಾಗ ಬೇರೆ ಬಿಸ್ನೆಸ್ ಏನಾರು ಮಾಡೋಣ, ತರಕಾರಿ ಬಿಸ್ನೆಸ್ ಅಂತಾರೆ. ನೋಡಿ ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ. ಆ ತರ ಒಂದು ಇದ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾರ್ಯಾರ ವಾಹಿನಿ ನೋಡ್ತಾ ಇದ್ರೆ ಒಂದ್ ಮಾತು ಹೇಳ್ತೀನಿ, ಒಂದು ಬಿಸ್ನೆಸ್ ಲಾಸ್ ಆಯ್ತು ಅಂದ್ರೆ ಇನ್ನೊಂದು ಕೈಗೆ ಹೋಗ್ತಿಲ್ಲ, ಅದು ಸುಟ್ಟೋಗುತ್ತೆ. ಅದೊಂದು ಇಂಡಿಕೇಶನ್ ಅಂತ ತಿಳ್ಕೊಳ್ಳಿ. ಒಂದು ಬಿಸ್ನೆಸ್ ಲಾಸ್ ಆಯ್ತು ಅಂದ್ರೆ ನಮ್ಮ ಹಣೆ ಬರದಲ್ಲಿ ಬರ್ದಿಲ್ಲ ಅಂತ ತಿಳ್ಕೊಳ್ಳಿ ಫಸ್ಟ್. ಯಾಕೆ ಜೀವನನ ಹಾಳು ಮಾಡ್ಕೊಳ್ಳೋದು ನಾವು? ಕಷ್ಟಪಟ್ಟು ಕೊಟ್ಟಿರ್ತಕ್ಕಂಥ, ಈಗ ನಾವು ಏನಾದ್ರು ದುಡ್ಡು ಹಾಕ್ಬೇಕು ಅಂತಂದ್ರೆ ಒಂದು ಸ್ವಂತ ದುಡ್ಡು ಇರುತ್ತೆ, ಅಥವಾ ಅಪ್ಪ ಅಮ್ಮನ ದುಡ್ಡು ಇರುತ್ತೆ, ಅಥವಾ ಅತ್ತೆ ಮಾವನ್ ದುಡ್ಡು ಇರುತ್ತೆ, ಅಥವಾ ಹೆಂಡತಿ ಒಡವೆದೇನೋ ಇಟ್ಬಿಟ್ಟು ಮಾಡ್ತೀವಿ. ಹೌದು ಸರ್. ಒಂದು ಬಿಸ್ನೆಸ್ ಲಾಸ್ ಆಗಿದೆ ಅಂದ್ರೆ ನೆಕ್ಸ್ಟ್ ಬಿಸ್ನೆಸ್ ಕೈ ಹಾಕಬಾರ್ದು. ಈಗ ನೀವು ಕೇಳ್ತಾ ಇರೋ ಪ್ರಶ್ನೆ ಸರಿ ಇಲ್ಲ ನನ್ನ ಪ್ರಕಾರ. ಸಾಧ್ಯವಾದ್ರೆ ಯಾವ್ದಾದ್ರು ಒಂದು ಸಣ್ಣ ಕೆಲ್ಸಕ್ಕೆ ಹೋಗ್ಲಿ, ಡಿಗ್ನಿಟಿ ಆಫ್ ಲೇಬರ್ ಇರಬಾರ್ದು. ಇಟ್ ಶುಡ್ ನಾಟ್ ಬಿ ದೇರ್ ಅಷ್ಟೇ. ಡಿಗ್ನಿಟಿ ಆಫ್ ಲೇಬರ್ ಇಟ್ಕೋಬಾರ್ದು. ನಾನು ಡ್ರೈವರ್ ಆಗಿದ್ದೆ, ನಾನು ಜಾಬ್ ಓನರ್ ಆಗಿದ್ದೆ, ಅದೆಲ್ಲ ಇಲ್ಲ. ಜೀವನ ನಡೆಸಬೇಕಲ್ಲ. ಜೀವನ ನಡೆಸ್ಕೋಬೇಕಾದ್ರೆ ತಲೆ ಎತ್ತಿ ನಡಿಬೇಕು ಅಂತ ಹೇಳ್ತಾರೆ ದೊಡ್ಡವರು. ಜೀವನ ನಡಿಬೇಕಾದ್ರೆ ತಲೆ ತಗ್ಸಿ ಕಳ್ತನದಿಂದ ಅದು ಇದು ಮಾಡಿ ದುಡ್ಡು ತೋರ್ಸ್ಪಡಕ್ಕೆ ಅದು ಜೀವನ ಅಲ್ಲ. ಇದು ಯಾವಾಗ್ಲೂ ಏನಾಗುತ್ತೆ, ಮಾನಸಿಕ ಚಿಂತೆ ಜಾಸ್ತಿ. 8, 9, 12, 1, 4. ಇನ್ನೊಂದು ಕಾಂಬಿನೇಷನ್ ಏನ್ ಬರ್ತಾ ಇದೆ ಅಂದ್ರೆ 2, 1, 6, 8 ಬರ್ತಾ ಇದೆ ಕಾಂಬಿನೇಷನ್. ಇದು ಸೂಸೈಡ್ ಗೆ ಅಟೆಂಪ್ಟ್ ಮಾಡ್ಕೊಳ್ಳತಕ್ಕಂತ ಕಾಂಬಿನೇಷನ್ ಬರ್ತಾ ಇದೆ. ಏನಕ್ಕೆ ಇಷ್ಟು ಹಾರ್ಶ್ ಆಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ಕಾಂಬಿನೇಷನ್ ನೋಡಿದಾಗ ನೀವು ಅವ್ರಿಗೆ ತಿಳಿ ಹೇಳ್ತೀರಾ ಅಂತ, ನೀವೊಂದು ಸಿಸ್ಟರ್ ಆಗಿ ಒಂದು ತಿಳಿ ಹೇಳ್ತೀರಾ ಅಂತ. ಹೌದು ಸರ್. ಜ್ಯೋತಿಷ್ಯ ಅಂದ್ರೆ ಪರಿಹಾರ, ಒಂದು ಮಂತ್ರ ಕೊಟ್ಬಿಡ್ತಾರೆ, ಇನ್ನೊಂದು ಬಿಸ್ನೆಸ್ ಮಾಡ್ಬಿಡ್ತೀನಿ, ಚಾನ್ಸೇ ಇಲ್ಲ, ಚಾನ್ಸೇ ಇಲ್ಲ. ಅದಕ್ಕೆ ಇಷ್ಟೊಂದು ಜನ ಉಟ್ಕೊಂಡಿರೋದು ಜ್ಯೋತಿಷರು. ಏನೋ ಒಂದು ಪರಿಹಾರ ಕೊಡ್ತಾರೆ, ಅದಕ್ಕೊಂದು ಸಾಲ್ವ್ ಆಗುತ್ತೆ ಅಂತ, ಅಲ್ಲಿ ಫೇಲ್ಯೂರ್ ಆಗ್ತಾರೆ, ಜ್ಯೋತಿಷ್ ಮೇಲೆ ಹಾಕ್ಬಿಡ್ತಾರೆ. ಜ್ಯೋತಿಷಿಗಳ ಮೇಲಲ್ಲ, ಜ್ಯೋತಿಷ್ಯದ ಮೇಲೆ. ಇಲ್ಲಮ್ಮ, ಶುಕ್ರ ಭುಕ್ತಿಲಂತೂ 8, 9, 12 ಬರ್ತಾ ಇದೆ. 9 ಫ್ಲಾಪು, 12 ಫ್ಲಾಪು, 1, 4, 10, 5, 8 ಆರೋಗ್ಯ ಸಮಸ್ಯೆ. ಮುಂದೆ ಬರ್ತಕ್ಕಂಥ ಸೂರ್ಯನಲ್ಲಿ ಒಂದು 10 ಬರುತ್ತೆ. ಏನ್ ಓದಿದ್ದಾರೆ ಸರ್? ಅವ್ರು 10th ಹೋಗಿರೋದು. ಡ್ರೈವಿಂಗ್ ಬರುತ್ತಾ? ಡ್ರೈವಿಂಗ್ ಬರುತ್ತಾ? ಹಾ ಸರ್. ಯಾವ್ದಾರು ಒಂದು ಕೆಲಸಕ್ಕೆ ಸೇರ್ಕೊಳಕ್ ಕೇಳಮ್ಮ. 15, 20 ಸಾವಿರ ಆರಾಮಾಗಿ ಬರುತ್ತೆ. ಸಾಲನೂ ತೀರಿಸಬಹುದು. ಕಾಂಬಿನೇಷನ್ ಬಂದಿಲ್ಲ ಅಂದ್ರೆ ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿ ಡೈರೆಕ್ಟ್ ಆಗಿ ಹೇಳ್ತೀನಿ, ಬೇಜಾರು ಮಾಡ್ಕೋಬಾರ್ದು, ದಯವಿಟ್ಟು ಹೇಳಿ. ಯಾಕಂದ್ರೆ ಇನ್ನೊಂದು ಬಿಸ್ನೆಸ್ ಮಾಡಕ್ ಹೋಗಿ ಅದಕ್ಕೂ ಬಂಡವಾಳ ಹಾಕಿ ಅದನ್ನು ಕೈ ಸುಟ್ಕೊಂಡು ಬಹಳ ಕಷ್ಟ ಇದೆ. ಅವ್ರಿಗೆ ಮಾನಸಿಕ ಚಿಂತೆ ಹೆಚ್ಚಾಗಿದೆ. 5, 8 ಬಟ್ ಅದೊಂಥರ ಸಿಲ್ಕೋಗಿದೆ. ಇದೊಂಥರ ಅದಕ್ಕೆ 5, 8, 12 ಬರಬಾರ್ದು ಅಂತ ಹೇಳ್ತಾ ಇರ್ತೀನಿ. 5, 8, 12 ಬರಬಾರ್ದು. ನಕ್ಷತ್ರ ಮಧ್ಯದಲ್ಲಿ 11 ಬರ್ತದೆ, ಎಲ್ಲೋ ಒಂದು ಸೇವಿಂಗ್ ಗ್ರೇಸ್ ಬರುತ್ತೆ. ಯಥೇಚ್ಛವಾಗಿ ಓಂ ಬ್ರಹ್ಮಸ್ಪತೆ ನಮಃ ಅಂತ ಹೇಳ್ಕೊಳ್ಳಿ. ಅರ್ಶನ ಹಚ್ಕೊಳಕ್ ಹೇಳಿ. ನಾಳೆಯಿಂದಾನೇ ಹಚ್ಕೊಳಕ್ ಹೇಳಿ, ಶುಕ್ರವಾರ ತೊಂದರೆ ಇಲ್ಲ. ನಾಳೆ ಬೆಳಿಗ್ಗೆಯಿಂದ ಪ್ರತಿ ದಿವಸ 1 ಚಮಚ ಅರ್ಶನ ನೀರ್ಗೆ ಹಾಕೊಂಡು ಸ್ನಾನ ಮಾಡ್ಕೊಳಕ್ ಹೇಳಿ. ಪ್ರತಿ ದಿವಸ ಒಂದು ಸಾಧ್ಯವಾದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಒಂದು ಕೇಸರಿ ಸಿಗುತ್ತೆ, ಒರಿಜಿನಲ್ ಆಗಿರ್ತಕ್ಕಂಥ ಕೇಸರಿ, ಒಂದೇ ಒಂದು ನಾಲ್ಗೆಗೆ ಹಾಕೋಬೇಕು. ಒಂದೇ ಒಂದು ಎಲೆ ನಾಲ್ಗೆಗೆ ಪ್ರತಿ ದಿವಸ ಹಾಕೊಳ್ಳಿ. 48 ದಿವಸ ಅವರ ಆಲೋಚನೆ ಚೇಂಜ್ ಆಗಿ ಕೆಲಸಕ್ಕೆ ಹೋಗೋಣ, ಕೆಲಸದಲ್ಲಿ ಸಂಪಾದನೆ ಮಾಡೋಣ. ವಿತೌಟ್ ಇನ್ವೆಸ್ಟ್ಮೆಂಟ್ ಮಾಡಿ, ಒಳ್ಳೇದಾಗತ್ತಮ್ಮ. ಸರಿ ಸರ್, ಥ್ಯಾಂಕ್ ಯು ಸರ್. ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ ಇನ್ನೊಂದು ಕರೆ ಸಿದ್ಧವಾಗಿದ್ರೆ ಮಾತನಾಡ್ಸೋಣ. ಹಲೋ 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 ಓಕೆ ಸರಿ. ಎನಿವೇಸ್, ನಾನ್ ಪುಸ್ತಕದ ಬಗ್ಗೆ ಮಾತನಾಡ್ತಾ ಇದ್ವಿ. ಸಾಕಷ್ಟು ಗಣ್ಯ ವ್ಯಕ್ತಿಗಳು ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಿದ್ದೆ. ಎನಿವೇಸ್, ಅವ್ರ ಹೆಸರುಗಳನ್ನ ಹೇಳುವಂತಹ ಸಮಯ. ರವಿ ತೇಜ ಅಂತ ಪ್ರಖ್ಯಾತ ನಿರ್ದೇಶಕರು ಅಂತಾನೆ ಹೇಳ್ಬೋದು. ಜಾತ್ರೆ ಸಿನಿಮಾ, ನಾನೊಬ್ಬನೇ ಒಳ್ಳೆಯವನು, ಕಿರುತೆರೆ ನಟರು ಕೂಡ ಹೌದು, ಅವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೇನೆ ಚೇತನ್ ಚಂದ್ರ ಅಂತ, ಇವರ ಹೆಸರನ್ನ ಎಲ್ಲರೂ ಕೂಡ ಕೇಳೇ ಇರ್ತೀರಾ. ಖ್ಯಾತ ನಟರು, ಜಾತ್ರೆ ಸಿನಿಮಾದ ನಟರು ಕೂಡ ಹೌದು. ಇವರು ಕೂಡ ಮಂತ್ರ ತಂತ್ರ ಯಂತ್ರ ಈ ಒಂದು ಪುಸ್ತಕದ ರಿಲೀಸ್ ಲಾಂಚ್ ಅಲ್ಲಿ ಕೂಡ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಒಬ್ರು ಕರೆ ಸಿದ್ಧವಾಗಿದೆ ಅನ್ಸುತ್ತೆ. ಹಲೋ, ಓಕೆ. ಸಾಕಷ್ಟು ಹೆಸರುಗಳಿದೆ, ನಿಧಾನಕ್ಕೆ ಒಂದ್ರ ಹಿಂದೆ ಹೇಳ್ತಾನೆ ಹೋಗ್ತೀನಿ. ಹೇಳ್ತಾ ಇದ್ದಂಗೆ ಸಾಕಷ್ಟು ಜನ ಗಣ್ಯ ವ್ಯಕ್ತಿಗಳು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಪುಸ್ತಕದ ಬಗ್ಗೆ ಇನ್ನಷ್ಟು ಮಾತನಾಡೋಣ. ಹಾಗೇನೆ ಅದಕ್ಕೂ ಮುಂಚೆ ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಪುಟ್ಟದ ವಿರಾಮನ ತಗೊಂಡು ಮತ್ತೆ ವಾಪಸ್ ಬರ್ತೀನಿ. ವಿರಾಮದ ನಂತರ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಮೈಕ್ರೋ ಆಸ್ಟ್ರಾಲಜಿಸ್ಟ್ ದಿನೇಶ್ ಗುರೂಜಿಯವರಿದ್ದಾರೆ. ಹಾಗೇನೆ ಬ್ರೇಕ್ ಗಿಂತ ಮುಂಚೆ ಪುಸ್ತಕದ ಲಾಂಚ್ಗೆ ಯಾರೆಲ್ಲ ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೆ. ನೆಕ್ಸ್ಟ್ ಹೇಳ್ತಾ ಇರುವಂತ ಹೆಸರು ತೇಜಸ್ವಿನಿ ಮಾತಾ ಅಂತ, ವಜ್ರ ಯೋಗಿನಿ, ಕಾಯಕಲ್ಪ ತರಬೇತಿಗಾರರು, ಹಿಮಾಲಯ ವಾಸಿನಿಗಳು. ಹಾಗೇನೆ
ನೆಕ್ಸ್ಟ್ ಹೆಸರುಗಳನ್ನ ಹೇಳೋಣ ಒನ್ ಬೈ ಒನ್, ಒಂದೊಂದಾಗೆ ಹೇಳ್ತೀನಿ. ಹಾಗೇನೆ ನಕ್ಷತ್ರ ನಾಡಿ ಕ್ಲಾಸಸ್ 4 ದಿನದಲ್ಲಿ ಹೇಗ್ ಕಲಿಯೋದು ಅಂತ ಸಾಕಷ್ಟು ಜನ ಕುತೂಹಲ ಇರುತ್ತೆ. ಕಲ್ತಿರೋಂತ ಸ್ಟೂಡೆಂಟ್ಸ್ ಏನ್ ಮಾತಾಡ್ತಾರೆ, ಅವ್ರ ಅಭಿಪ್ರಾಯನ ಯಾವ ರೀತಿ ಹಂಚ್ಕೊಳ್ತಾರೆ ಅಂತ ಕೇಳೋಣ ಅಂತ ಕೂಡ ಸಾಕಷ್ಟು ಜನ ವಾಹಿನಿ ನೋಡ್ತಾ ಕೂತಿರ್ತೀರಾ. ಇವಾಗ ಒಬ್ರು ಸ್ಟೂಡೆಂಟ್ ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ಮನೋಹರ್, ಆಣೆಕಲ್ಲಿಂದ ಬಂದಿರೋ ಸರ್. ನಾವು ಫಸ್ಟ್ ಟೈಮು ನಕ್ಷತ್ರ ನಾಡಿ ಅಂದ್ರೆ ನಮ್ಗೆ ಏನಂತ ಗೊತ್ತಿಲ್ಲೇ ಇರಲಿಲ್ವಾ. ದಿನೇಶ್ ಸರ್ ಅವರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದಾರೆ. ಇವ್ರು ಎಲ್ಲಿಂದ ಹೇಳ್ಕೊಡ್ತಾ ಇದ್ದಾರೆ, ಬಿಗ್ ಬ್ಯಾಂಗ್ ಥಿಯರಿನ ಹೇಳ್ಕೊಡ್ತಾ ಇದಾರೆ ಸರ್. ಯಾವ ರೀತಿ ಅರ್ಥ ಉತ್ಪತ್ತಿ ಆಯ್ತು, ಹೆಂಗೆ ಬ್ಲಾಸ್ಟ್ ಆಯ್ತು ಭೂಮಿ, ಎಲ್ಲಿಂದ ಶುರುವಾಯ್ತು ಅಂದ್ರೆ, ಫಾರ್ ಎಕ್ಸಾಂಪಲ್ ನಕ್ಷತ್ರ ನಾಡಿ ಹೆಂಗ್ ಶುರುವಾಯ್ತು ಅಂದ್ರೆ ರೇವತಿ ನಕ್ಷತ್ರದಿಂದ ಶುರುವಾಗುತ್ತೆ, ಅದರಿಂದ ಹೇಳ್ಕೊಡ್ತಾ ಇದ್ದಾರೆ. ಎಲ್ಲರೂ ಗ್ರಹ ನೋಡಿ ಭವಿಷ್ಯ ಹೇಳ್ತಾರೆ, ಬಟ್ ಇವರು ಆತರ ಅಲ್ಲ. ಪ್ರತಿಯೊಂದು ನಕ್ಷತ್ರ ಪಾದ ದಶಭುಕ್ತಿಯಿಂದ ಭವಿಷ್ಯ ಹೇಳುವಂಥದ್ದು ವಿದ್ಯೆ ಕಲಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಅ ಲಾಟ್. ಅದೇ ರೀತಿ ಭವಿಷ್ಯ ನೋಡು ಒಂದೇ ಅಲ್ಲ, ಗ್ರಹಗತಿ, ಗ್ರಹಚಾರ, ಗೋಚರ ಫಲ ಪ್ರತಿಯೊಂದು ಹೇಳ್ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಗೆ ಏನು ಹೇಳ್ಕೊಡ್ತಾ ಇದ್ದಾರೆ ಅಂದ್ರೆ ಜೆಮ್ ಸ್ಟೋನ್ ಯಾವ ಥರ ಯೂಸ್ ಮಾಡಬೇಕು, ನಂಬರ್ ಯಾವ ಥರ ಯೂಸ್ ಮಾಡಬೇಕು ಅಂತಾರ ಪ್ರತಿಯೊಂದು ಹೇಳ್ಕೊಡ್ತಾ ಇದ್ದಾರೆ. ಥ್ಯಾಂಕ್ಸ್ ಅ ಲಾಟ್, ಥ್ಯಾಂಕ್ಸ್ ಟು ಹಿಮ್. ಖಂಡಿತ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತ ಹೇಳ್ಬೋದು. ಪ್ರತಿಯೊಂದನ್ನು ಹೇಳ್ಕೊಡ್ತಾರೆ ಅಂತ ಹೇಳಿದ್ರು. ಪ್ರಾಬ್ಲಮ್ಸ್ ನ ಕಂಡಿಡಿಯೋದು ಹೇಗೆ ಅಂತ ನಕ್ಷತ್ರ ನಾಡಿಲ್ ಖಂಡಿತ ಹೇಳ್ಕೊಡ್ತಾರೆ. ಅದಕ್ಕೆ ಸೊಲ್ಯೂಷನ್ಸ್ ನಾವೇಲ್ ಹುಡ್ಕೊಂಡು ಹೋಗೋದು, ಪ್ರಾಬ್ಲಮ್ಸ್ ಇದ್ದ ಕಡೆ ಸೊಲ್ಯೂಷನ್ಸ್ ಇರ್ಲೇಬೇಕಲ್ವಾ. ಪುಸ್ತಕದಲ್ಲಿ ಪ್ರತಿಯೊಂದಕ್ಕೂ ಸೊಲ್ಯೂಷನ್ಸ್ ಇದೆ ಅಂತಾನೆ ಹೇಳ್ಬೋದು. ಒಂದ್ ಮನೆ ಅಂದಿದ ತಕ್ಷಣ ಬಾಗ್ಲನ್ನ ಯಾವ ರೀತಿ ಮುಚ್ಚಬೇಕು, ತುಳಸಿ ಕಟ್ಟೆನ ಏನಕ್ಕೆ ಉಪಯೋಗಿಸ್ತಾರೆ, ಹೊಸ್ಲನ್ನ ಏನಕ್ಕೆ ಬರೀತಾರೆ, ಹಾಗೇನೆ ಸಾಕಷ್ಟು ವಿಷಯಗಳಿದೆ ಅಂತಾನೆ. ಒಂದು ಕ್ಲಾಕ್ ಬಗ್ಗೆ ಆಗಿರ್ಬೋದು, ರುದ್ರಾಕ್ಷಿ ಬಗ್ಗೆ ಆಗಿರ್ಬೋದು. ಇನ್ನು ಅರ್ಧ ಬುಕ್ ಮಾತ್ರ ನಾನು ಅರ್ಧ ಹೇಳಕ್ ಆಗಲ್ಲ, ಕಾಲ್ ಪುಸ್ತಕನ ಮಾತ್ರ ಜಸ್ಟ್ ಗ್ಲಾನ್ಸ್ ಮಾಡಿದೀನಿ. ಪೂರ್ತಿ ಪುಸ್ತಕದಲ್ಲಿ ಸಾಕಷ್ಟು ನಾಲೆಜ್ ಇದೆ ಅಂತಾನೆ ಹೇಳ್ಬೋದು. ಅದಕ್ಕೂ ಮುಂಚೆ ಇನ್ನೊಂದು ಹೆಸರನ್ನ ಹೇಳ್ಬಿಡ್ತೀನಿ. ಆನಂದ ಮದಲಗೆರೆ ಅಂತ ಅಖಿಲ ಕರ್ನಾಟಕ ಸುಗಮ ಸಂಗೀತ ಸಂಸ್ಥೆ ಒಕ್ಕೂಟದ ಅಧ್ಯಕ್ಷರು ಕೂಡ ಹೌದು, ಕೆಂಪೇಗೌಡ ಪ್ರಶಸ್ತಿಗಾರರು ಕೂಡ ಹೌದು, ಕುವೆಂಪು ವಿಶ್ವಮಾನವ ಕನ್ನಡ ರತ್ನ ಪ್ರಶಸ್ತಿ, ಅತ್ಯುತ್ತಮ ಗಾಯಕ ಪ್ರಶಸ್ತಿ ಪುರಸ್ಕೃತರು ಕೂಡ ಹೌದು. ಇವರು ಕೂಡ ಈ ಒಂದು ಪುಸ್ತಕದ ಲಾಂಚ್ ಅಲ್ಲಿ ಭಾಗಿಯಾಗ್ತಾರೆ. ಹಾಗೆ ಡಾಕ್ಟರ್ ಜಯಶ್ರೀ ಅರವಿಂದ್ ಅವರು ಖ್ಯಾತ ಸಾಹಿತಿಗಾರರು, ಸಂಗೀತ ನಿರ್ದೇಶಕರು, ರಾಜ ಪ್ರಶಸ್ತಿ, ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರು ಕೂಡ ಹೌದು. ಸಾಕಷ್ಟು ಜನರ ಹೆಸರನ್ನ ಹೇಳಿದೀನಿ, ಇನ್ನೊಬ್ರು ಹೆಸರು ಹೇಳೋದು ಬಾಕಿ ಇದೆ. ಖಂಡಿತ ಗುರುಜಿ ಅವರ ಪುಸ್ತಕದ ಬಗ್ಗೆ ಮತ್ತಷ್ಟು ಏನ್ ಹೇಳ್ತಾರೆ ಅಂತ ಖಂಡಿತ ಕೇಳೋಣ. ಗುರುಜಿ ಅವರೇ ಏನ್ ಹೇಳ್ತೀರಾ ಪುಸ್ತಕದ ಬಗ್ಗೆ? ಪುಸ್ತಕ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು, ಅದರಲ್ಲಿ ಎರಡನೇ ಮಾತಿಲ್ಲ. ಇದ್ರಲ್ಲಿ ಎಲ್ಲಾ ಸೆಗ್ಮೆಂಟು ಕೊಟ್ಟಿದ್ದೀನಿ. ಎಜುಕೇಶನ್ ಸೆಗ್ಮೆಂಟು, ಮತ್ತೆ ಜಾಬ್, ಮತ್ತೆ ಮ್ಯಾರೇಜ್, ಏನು ಸಮಸ್ಯೆ ಇದೆ ಅದಕ್ಕೆ ಪರಿಹಾರ ಇದೆ. ಇದೊಂದು ಏನು ಅಂತಂದ್ರೆ ಒಂದು ಪ್ರೈಸ್ಡ್ ಪೊಸಿಷನ್ ಅಂತ ಹೇಳ್ತಾರೆ. ನಾವು ಏನೋ ಒಂದು ಬಹಳ ಪ್ರೀತಿಯಾಗಿರ್ತಕ್ಕಂಥ ವಸ್ತುನ ಲೈಫ್ ಲಾಂಗ್ ಇಟ್ಕೋತೀವಿ. ಹೌದು, ಒಂದು ಬಹಳ ದಿವಸ ಇದು ನಾನು ಲೈಫ್ ಲಾಂಗ್ ಇಟ್ಕೋಬೇಕಿದು ಅಂತ ಒಂದು ಬರುತ್ತೆ. ಆ ರೀತಿ ಮನಸ್ಸಿಗೆ ಹತ್ರ ಆಗ್ತಕ್ಕಂಥ ಬುಕ್ ಇದು, ಗ್ಯಾರಂಟಿ 100%. ಯಾಕಂದ್ರೆ ಇಲ್ಲಿ ಒಳಗಿರ್ತಕ್ಕಂಥ ಜ್ಞಾನ ಬಹಳ ಡಿಫರೆಂಟ್ ಆಗಿದೆ. ಆಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೂ ನಮ್ಮ ಪ್ರಾರಬ್ಧ ಕರ್ಮದ ಮೇಲೆ ಹೇಗೆ ನಮ್ಮ ಜೀವನ ನಡೀತಾ ಇದೆಯೋ ಅಲ್ಲಿ ಬರ್ತಕ್ಕಂಥ ಸಮಸ್ಯೆಗೆ ಇಲ್ಲಿ ಪರಿಹಾರ ಇದೆ. ಇದನ್ನ ಮಾಡ್ಕೊಂಡ್ರೆ ಏನಾದ್ರು ಪರಿಹಾರ ಆಯ್ತು ಅಂತಂದ್ರೆ ಖಂಡಿತ ಅಷ್ಟರಲ್ಲೇ ಆಗುತ್ತೆ. ಇದನ್ನ ಮೀರಿ ಬೇರೆ ಏನಾದ್ರು ಮಾಡ್ಬೇಕು ಅಂತಂದ್ರೆ ಯಾವುದು ನನ್ನ ಪ್ರಕಾರ ಇಲ್ಲ. ಎಲ್ಲಾದು ಹಾಕಿದೀನಿ, ಮ್ಯಾಕ್ಸಿಮಮ್ ಹಾಕಿದೀನಿ, ಮ್ಯಾಕ್ಸಿಮಮ್. ಇದಕ್ಕೆ ಎನ್ಸೈಕ್ಲೋಪೀಡಿಯಾ ಅಥವಾ ವಿಶ್ವಕೋಶ ಅಂತಾನೆ ಇದಕ್ಕೆ ಹೆಸರಿಟ್ಟಿದ್ದೀನಿ. ಅನೇಕ ಮುಸ್ಲಿಂ ಬಾಂಧವರ ಒಂದು ಮಂತ್ರಗಳು ಕೆಲವು ಹಾಕಿದ್ದೀನಿ, ಟ್ರೈಡ್ ಅಂಡ್ ಟೆಸ್ಟೆಡ್. ಮುಸ್ಲಿಂ ತಂತ್ರಗಳು ಸ್ವಲ್ಪ ಹಾಕಿದ್ದೀನಿ, ಬಹಳ ಸುಲಭವಾಗಿರ್ತಕ್ಕಂಥ ತಂತ್ರಗಳು. ಮತ್ತೆ ಬುದ್ಧಿಸ್ಟ್ ಮಂತ್ರಗಳು ಸ್ವಲ್ಪ ಆಯ್ದು ಹಾಕಿದ್ದೀನಿ. ಅಂದ್ರೆ ಟಿಬೇಟಿನಿಯರು ಯಾವ್ಯಾವ್ದಕ್ಕೆ ಮನೆ ಸೇಲ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ, ಅದಕ್ಕೊಂದು ಇದೆ. ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇದೆ, ಮನೆಯಲ್ಲಿ ಏನೋ ಗಲಾಟೆ ಆಗ್ತಾ ಇದೆ ಒಂದು ಸೈಟಲ್ಲಿ, ಬಹಳಷ್ಟಿದೆ ಅದು, ಅದೊಂದು ವಿಚಾರದಲ್ಲಿದೆ. ಮತ್ತೆ ಫೆಂಗ್ಶಿ ಸ್ವಲ್ಪ ತಗೊಂಡ್ಬಂದಿದ್ದೀನಿ. ಆಮೇಲೆ ರುದ್ರಾಕ್ಷಿ ಬಗ್ಗೆ, ಜೆಮ್ ಸ್ಟೋನ್ ಬಗ್ಗೆ ಅನೇಕ ವಿಧವಾಗಿದೆ, ಅನೇಕ ವಿಧ. ಇದ್ರಲ್ಲಿ ಇನ್ನೊಂದೇನು ಅಂತಂದ್ರೆ ಈ ಕ್ಲಾಸಸ್ ಅಲ್ಲಿ, ಹೈಯರ್ ಕ್ಲಾಸಸ್ ಅಲ್ಲಿ ಅವ್ರಿಗೆ ನಾಲೆಜ್ ಕೊಟ್ಟು ಈ ಬುಕ್ ಕೊಡ್ತಾ ಇರತಕ್ಕಂಥದ್ದು, ಹೈಯರ್ ನಾಲೆಜ್ ಕೊಡ್ತಾ ಇದ್ದೀನಿ. ಓಕೆ, ಬರೀ ಬುಕ್ನೇ ಕೆಲವರು ನೋಡ್ತಾರೆ, ನಾಲೆಜ್ ನ ಸ್ವಲ್ಪ ತಗೊಳ್ಳಿ. ಷೋಡಶ ವರ್ಗ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ, ಮತ್ತೆ ಜೈಮಿನಿ ಅಸ್ಟ್ರಾಲಜಿ, ಮತ್ತೆ ಇನ್ನೂ ಅನೇಕ, ನಿನ್ನೆ ಹೇಳಿದ್ನಲ್ಲ ಆತರ ಅನೇಕ ಇರುತ್ತೆ. ಬಿಕಾಸ್ ಜೀವನದಲ್ಲಿ ಪ್ರಾಬ್ಲಮ್ಸ್ ಬರೋ ತನಕ ಎಷ್ಟೊಂದ್ ಜನ ಇದನ್ನ ನಂಬಲ್ಲ ಗುರುಜಿ. ಪ್ರಾಬ್ಲಮ್ಸ್ ಬಂದಿದ ತಕ್ಷಣ ಯಾವ ಜ್ಯೋತಿಷಿಗಳ ಹತ್ರ ಹೋಗೋದು, ಏನ್ ಕೇಳೋದು, ಸಮಸ್ಯೆ ಯಾವ್ದ್ರಿಂದ ಬರ್ತಿದೆ ಅಂತ ತಿಳ್ಕೊಳ್ಳೋದಕ್ಕೂ ಕೂಡ ಗೊತ್ತಾಗಲ್ಲ. ಫಸ್ಟ್ ಪಾಯಿಂಟ್ ನಾನು ಇವಾಗ್ಲೂ ಹೇಳ್ತೀನಿ, ವೆರಿ ಇಂಪಾರ್ಟೆಂಟ್, ಎಲ್ಲರಿಗೂ ವೀಕ್ಷಕರಿಗೆ ಅರ್ಥ ಮಾಡ್ಕೊಳ್ಳಿ. ನಕ್ಷತ್ರ ನಾಡಿ ಕಲೀರಿ. ಜೀವನದಲ್ಲಿ ಏನಾಗುತ್ತೆ ಏನಾಗಲ್ಲ. ಇವಾಗ ಯಾರೋ ಒಬ್ರು ಫೋನ್ ಮಾಡಿದ್ರು, ಅವ್ರದ್ದು ಏನೋ ನೆಕ್ಸ್ಟ್ ಚೆನ್ನಾಗಿಲ್ಲ, ಬಿಸ್ನೆಸ್ ಚೆನ್ನಾಗಿಲ್ಲ ಅಂತ ಕ್ಲಿಯರ್ ಆಗಿ ಕಾಣಿಸ್ತಾ ಇದ್ದಾಗ ಅದನ್ನ ನೋಡ್ಕೊಂಡು ಮುಂದೆ ಹೆಜ್ಜೆ ಇಡ್ಬೋದು. ಇಂಥ ಒಳ್ಳೆ ವಿಚಾರವನ್ನ ನನಗೆ ನನ್ನ ಕೆಲವು ಗುರುಗಳು ಹೇಳ್ಕೊಟ್ಟಿರ್ತಕ್ಕಂಥದ್ದು ನಾನು ನಿಮ್ಗೆ ಹಂಚ್ತಾ ಇದ್ದೀನಿ. ಹಂಚಿದಾಗ ದಯವಿಟ್ಟು ಹೆಚ್ಚಾಗಿ ಬಂದು ಇದನ್ನ ತಗೊಳ್ಳಿ. ಎಷ್ಟೊಂದು ಜನ ಕ್ಲಾಸಸ್ ಮಾಡ್ತಾರೆ, ಕ್ಲಾಸ್ ಮಾಡೋದು ಅದು ಕ್ಲಾಸ್ ಆಗಿಲ್ಲ, ಅದು ಜಸ್ಟ್ ಮಾಸ್ ಆಗಿರುತ್ತೆ. ಖಂಡಿತ ಅದು ಮಾಸ್ ಆಗಿರುತ್ತೆ, ಅದು ಕ್ಲಾಸ್ ಆಗಿರಲ್ಲ. ಅನೇಕರು ಕಾಂಪಿಟೇಷನ್ ಇಂದಲೋ ಅಥವಾ ಮೊಟ್ಟ ಮೊದಲು ನಾನು ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದು ವಾಹಿನಿ ನಾನೇನೆ.
ಫಸ್ಟ್ ಅದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕಂದ್ರೆ ಜನವರಿ 17ನೇ ತಾರೀಕು ಬೇರೆ ಬೇರೆ ವಾಹಿನಿ ಸಣ್ಣ ಸಣ್ಣ ವಾಹಿನಿಯಲ್ಲಿ ಬರ್ತಾ ಇದೆ, ಅಷ್ಟು ಪ್ರಚಲಿತದಲ್ಲಿರಲಿಲ್ಲ. ಈಗ ಸ್ವಲ್ಪ ಈ ಬಂದಾಗ ಸ್ವಲ್ಪ ಪ್ರಚಲಿತ. ಸಡನ್ ಆಗಿ ಇವ್ರು ಯಾರು, ಎಷ್ಟು ವರ್ಷದಿಂದ ಬರ್ತಾ ಇದಾರೆ, ಯಾವಾಗ ಮಾಡಿದ್ರು, ಯಾವಾಗ ಅಷ್ಟೊಂದ್ ಜನ ಆದ್ರು, ಎಲ್ಲ ಕ್ವಶನ್ ಮಾರ್ಕ್. ನನ್ನನ್ನು ನೋಡ್ಕೊಂಡು ಕೆಲವರೆಲ್ಲ ಕ್ಲಾಸಸ್ ಮಾಡಿ ಏನೇನೋ ಆಗಿದೆ, ಅದು ಬೇರೆ. ಈಗಲೂ ಕ್ಲಾಸಸ್ ಮಾಡ್ತಾ ಇದಾರೆ, ಅದು ಬೇರೆ. ಸೊ ನನ್ನ ಒಂದು ಕ್ಯೂ ಇಂದ ಮಾಡ್ತಾರೆ. ಮಾಡ್ಬೇಕು ಅಂದ್ರೂ ಕರೆಕ್ಟ್ ಆಗಿ ಜನರಿಗೆ ಮುಟ್ಟೋ ರೀತಿ ಮಾಡ್ಬೇಕು. ಅದೊಂದು ಯೂಸ್ಫುಲ್ ಆಗ್ಬೇಕು. ಕ್ಲಾಸ್ ಅಂದ್ರೆ ಸುಮ್ನೆ ಕಲಿಯೋದಲ್ಲ, ಒಂದು ಬಣ್ಣ ಕಲಿಯೋದು, ಒಂದು ಇಂಥದ್ದೊಂದು ಏನೋ ಒಂದು ಬೇರೆ ಬೇರೆ ಕಲಿಯೋದು, ಅದು ಎಲ್ಲರೂ ಆಗುತ್ತೆ. ನಾನು ನಿಮ್ಗೆ ಭವಿಷ್ಯನ ಮುಂದೆ ಏನ್ ಆಗುತ್ತೆ ಅಂತ ಹೇಳ್ಕೊಡೋದು, ಅದು ಎಷ್ಟು ಸಮಂಜಸವಾಗಿರುತ್ತೆ ಅಂತ ಯೋಚನೆ ಮಾಡಿ ವೀಕ್ಷಕರೇ, ಯೋಚನೆ ಮಾಡಿ. ಸುಮ್ಮನೆ ಒಂದು ಜ್ಯೋತಿಷ ಹೇಳ್ಕೊಡೋದಲ್ಲ, ಪ್ರೆಡಿಕ್ಷನ್ ಏನ್ ಆಗುತ್ತೆ ಅಂತ ನೀವೇ ನೋಡ್ಕೋಬಹುದು. ದುಡ್ಡು ಇದೆಯಲ್ಲ ನನ್ನ ಲೈಫಲ್ಲಿ, ಫುಲ್ ಕಳ್ಕೊಳ್ತೀನ, ದುಡ್ಡು ಉಳಿಸ್ಕೊಳ್ತೀನ, ಅದನ್ನ ನೋಡ್ಕೊಂಡು ಪ್ರಿಕಾಷನರಿ ಮೆಜರ್ಸ್ ಆಗ್ತಕ್ಕಂಥದ್ದು. ಒಂದು ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ, ಒಂದೇ ಒಂದು ಟೈಮ್ ಇನ್ವೆಸ್ಟ್ಮೆಂಟ್. ಎಷ್ಟೊಂದು ಖರ್ಚು ಮಾಡ್ತೀರಾ, ಒಂದು ಟೈಮ್ ಇನ್ವೆಸ್ಟ್ಮೆಂಟ್ಗೆ ಯೋಚನೆ ಮಾಡಬಾರ್ದು ಜಾಸ್ತಿ. ಖಂಡಿತ ಬನ್ನಿ. ಮಾರ್ಚ್ 4ನೇ ತಾರೀಕು ಮೈಸೂರಲ್ಲಿ ಮಾಡ್ತಾ ಇದ್ದೀನಿ. ಮತ್ತೆ ಮಾರ್ಚ್ 25ನೇ ತಾರೀಕು ಈ ನಕ್ಷತ್ರ ನಾಡಿ 4 ದಿವಸದ ಕ್ಲಾಸ್ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥದ್ದು ಹುಬ್ಳಿಲಿ ಮಾಡ್ತಾ ಇದ್ದೀನಿ. ಸುತ್ತಮುತ್ತಲ ಇರ್ತಕ್ಕಂಥ ಬನ್ನಿ. ಕೇಳ್ತಾ ಇದ್ರೆ ಬಹಳಷ್ಟು ಜನ ಕೇಳ್ತಾ ಇದ್ದೀರಾ, ಬೆಳಗಾಮಲ್ಲಿ ಕೇಳ್ತಾ ಇದ್ರೆ, ಧಾರವಾಡ ಕೇಳ್ತಾ ಇದ್ದೀರಾ. ಯೋಚನೆ ಮಾಡಿ, ಇಂಥ ವಿದ್ಯೆನ ನಾವು ಕಳ್ಕೋಬಾರ್ದು. ಯಾಕಂದ್ರೆ ಭಗವಂತ ನನಗೆ ಒಂದು ಸೂಚನೆ ಏನ್ ಬರ್ತಾ ಇದೆ ಅಂದ್ರೆ, ನನ್ನ ಒಂದು ಕಾಂಬಿನೇಷನ್ ನೋಡಿದಾಗ ಹೆಚ್ಚು ದಿವಸ ಇದನ್ನ ಹೇಳ್ಕೊಡಲ್ಲ ಅಂತ ಬರ್ತಾ ಇದೆ. ನನ್ನ ಕಾಂಬಿನೇಷನ್ ಹೇಳ್ಬೇಕಲ್ಲ, ನಾನು ಬೇರೆಯವ್ರ ಕಾಂಬಿನೇಷನ್ ಹೇಳ್ಕೊಡ್ಬೇಕಾ, ನನ್ನ ಕಾಂಬಿನೇಷನ್ ನೋಡ್ಕೊಳ್ತೀನಲ್ಲ. ಹೆಚ್ಚು ದಿವಸ ಈ ಜಾತಕನ ಹೇಳ್ಕೊಡಲ್ಲ ಅಂತ ಇವತ್ತು ತಗೊಂಡು ನಂದೇ ನೋಡಿದಾಗ ಮ್ಯಾಕ್ಸಿಮಮ್ ಅದನ್ನ ಹೇಳ್ಬಾರ್ದು, ಮ್ಯಾಕ್ಸಿಮಮ್ ಸ್ವಲ್ಪ ತಿಂಗಳುಗಳಷ್ಟೇ ಮ್ಯಾಕ್ಸಿಮಮ್. ಈ ರೀತಿ ಬಂದಾಗ ನನಗೆ ಒಂದ್ ಸ್ವಲ್ಪ ಬೇಜಾರಾಯ್ತು. ನಾನೇನೋ ಬೇರೆ ವಿಚಾರದಲ್ಲಿದ್ದೆ. ಕೆಲವೊಂದು ಕಲ್ಸ್ಕೊಡೋದೇ ಒಂದು ಕಾಂಬಿನೇಷನ್ ಬರುತ್ತೆ. 4-11 ಕಾಂಬಿನೇಷನ್, 3-11 ಕಾಂಬಿನೇಷನ್ ಬಂದ್ರೆ ಮಾತ್ರ ನಾವು ಪಾಠವನ್ನು ಹೇಳ್ಕೊಡ್ತೀವಿ. ಆ ಕಾಂಬಿನೇಷನ್ ಎಲ್ಲಿವರೆಗೂ ಇದೆಯಾ ಅದನ್ನ ಹೇಳ್ಕೊಡ್ತೀವಿ. ಅದಾದ್ಮೇಲೆ ನಮ್ಮ ಹಣೆ ಬರ, ನಾನು ಈ ರೀತಿ ಬಂದು ವಾಹಿನಿಲಿ ಹೇಳಕ್ಕ ಭಗವಂತ ಒಪ್ಕೊಳ್ತಾನೆ ಇಲ್ವೋ ಗೊತ್ತಾ. ಚಿಕ್ಕದಾಗಿದೆ ಈ ವಾಹಿನಿಲಿ, ಬೇರೆ ರೀತಿ ಬರ್ತಾ ಇರ್ತಾರೆ ಜ್ಯೋತಿಷರು, ಹೇಳ್ತಾ ಇರ್ತಾರೆ. ಕಲಿಸ್ಕೊಡ್ತೀವಿ ಅನ್ನೋದು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಕೈ ಮುಗಿದು ಕೇಳ್ಕೊಳ್ತೀನಿ, ಕಲೀರಿ ನನ್ನ ಹತ್ರದಿಂದ. ಬಹಳ ಚೆನ್ನಾಗಿದೆ ವಿದ್ಯೆ. ದುಡ್ಡು ಬಗ್ಗೆ ಯೋಚನೆ ಮಾಡಬೇಡಿ. ಎಷ್ಟಾಗುತ್ತೋ ಸಾಧ್ಯವಾದ ಮಾಡಿ. ಬೆಂಗಳೂರಲ್ಲಿ ಮತ್ತೆ ಏಪ್ರಿಲ್ 22ನೇ ತಾರೀಕು ಮಾಡ್ತಾ ಇದ್ದೀನಿ. ಏಪ್ರಿಲ್ 22ನೇ ತಾರೀಕುವರೆಗೂ. ಯಾಕಂದ್ರೆ ಹೈಯರ್ ಕ್ಲಾಸ್ ಫೆಬ್ರವರಿ ಮುಗಿಯುತ್ತೆ. ಇದಾದ ನಂತರ ಮಾರ್ಚ್ ಅಲ್ಲಿ ಮತ್ತೆ ಮೈಸೂರು ಮತ್ತೆ ಹುಬ್ಳಿ ಮುಗಿಯುತ್ತೆ. ಮತ್ತೆ ಬೆಂಗಳೂರಲ್ಲಿ, ಯಾಕಂದ್ರೆ ಅದರ ಮಧ್ಯದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಇದೆ. ನಾನು ಫೆಬ್ರವರಿ ಕೊನೆಯಲ್ಲಿ ಹೇಳ್ತಾ ಇದ್ದೀನಿ. ಮೈಸೂರಲ್ಲಿ ಒಂದು ಇಂಪಾರ್ಟೆಂಟ್ ಕಾರ್ಯಕ್ರಮ ಮಾಡ್ತಾ ಇದೀವಿ, ಅಖಿಲ ಭಾರತದ ಒಂದು ಕಾರ್ಯಕ್ರಮ. ಅದ್ರ ವಿಶೇಷವಾಗಿರ್ತಕ್ಕಂಥದ್ದು ಹೇಳ್ತೀನಿ. ಬಹಳ ಅದ್ಭುತವಾಗಿರ್ತಕ್ಕಂಥ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ನಂದು ಬೇರೆ ಆಚೆ ಕಡೆ ಹೋಗೋ ಒಂದು ಪ್ರೋಗ್ರಾಮ್ ಇದೆ. ನಂದೊಂದು ಕಾರ್ಯಕ್ರಮ ಇದೆ, ಜ್ಯೋತಿಷ ಕಾರ್ಯಕ್ರಮ, ಔಟ್ಸೈಡ್ ಇಂಡಿಯಾ, ಬೇರೆ ಕಂಟ್ರಿಲಿ ಒಂದು ಪ್ರೋಗ್ರಾಮ್ ಇದೆ. ಸೊ ಅದನ್ನೆಲ್ಲ ಸಂಕ್ಷಿಪ್ತವಾಗಿ ನೋಡ್ಬೇಕು ಅಂದ್ರೆ, ಇದನ್ನ ನನ್ನ ಜಾಗ ನೋಡಿದಾಗ ಇದು ಎಷ್ಟು ದಿವಸ ಮಾಡೋಕ್ಕಾಗುತ್ತೋ ಅನ್ನೋದು ಒಂಥರ ಒಳಗಡೆ ಒಂದು ಕುತೂಹಲ, ಒಂಥರ ಇದಾಗೋಯ್ತು. ಅದು ಪ್ರಾಬ್ಲಮ್ ಆಯ್ತು. ಓಕೆ ಗುರುಜಿ, ಇನ್ನಷ್ಟು ಮಾತನಾಡೋಣ. ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮನ ತಗೊಂಡು ಮತ್ತೆ ವಾಪಸ್. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ. ನಾನ್ ಪ್ರಿಯಾ ಅಂತ ಹೇಳ್ತಾ, ಹಾಗೇನೆ ಅವಾಗ್ಲೇ ಹೇಳ್ತಾ ಇದ್ದೆ, ಮಂತ್ರ ತಂತ್ರ ಯಂತ್ರ ಈ ಪುಸ್ತಕವನ್ನ ರಿಲೀಸ್ ಮಾಡುವಂತ ದಿನ ಸಾಕಷ್ಟು ಜನ ಗಣ್ಯ ವ್ಯಕ್ತಿಗಳು ಬರ್ತಾ ಇದಾರೆ. ಇನ್ನಿಬ್ರು ಹೆಸರನ್ನ ಹೇಳುವಂತ ಸಮಯ. ಇಂಚರ ಪ್ರವೀಣ್ ಕುಮಾರ್ ಅಂತ, ಖ್ಯಾತ ಮ್ಯೂಸಿಕ್ ಡೈರೆಕ್ಟರ್ ಅಂತಾನೆ ಹೇಳ್ಬೋದು. ಇವರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗೇನೆ ಶಿವರಾಮ್, ಕನ್ನಡ ಚಿತ್ರರಂಗದ ಹಿರಿಯ ನಟರು, ಇವರು ಕೂಡ ಬರ್ತಾ ಇದ್ದಾರೆ. ಹಾಗೆ ಗುರುಜಿಯವರು ರಥಸಪ್ತಮಿ ಬಗ್ಗೆ ಮಾತನಾಡ್ತಾ ಇದ್ರು. ಗುರುಜಿಯವರೇ, ಓಕೆ, ರಥಸಪ್ತಮಿ ಬಗ್ಗೆ ಸಮಯದ ಅಭಾವದಿಂದ ಸ್ವಲ್ಪ ನೀಟಾಗಿ ಹೇಳ್ಬೇಕು. ನಾಳೆ ವಿಶೇಷವಾಗಿರ್ತಕ್ಕಂಥದ್ದು ಆರೋಗ್ಯಕ್ಕೆ ಒಳ್ಳೇದಾಗಿರ್ತಕ್ಕಂಥ ಒಂದು ಸಮಯ. ಯಾರಿಗೆ ಬಹಳಷ್ಟು ಅನಾರೋಗ್ಯ, ವಿಶೇಷವಾಗಿ ಕಣ್ಣುಗಳ ಬಗ್ಗೆ, ಬಹಳಷ್ಟು ಕಣ್ಣು, ಯಾಕಂದ್ರೆ ಸೂರ್ಯ ಚಂದ್ರರು ಕಣ್ಣಿಗೆ ಒಂದು ಸೂಕ್ತ ಆಗಿರ್ತಕ್ಕಂಥದ್ದು. ಆರೋಗ್ಯಂ ಪ್ರದದಾತುನೋ ದಿನಕರಃ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಅಂದ್ರೆ ದಿನಕರ ಅಂತ ಇರ್ತಾನೋ ಆರೋಗ್ಯಕ್ಕೆ ಕಾರಕ ಅಂತ ಹೇಳ್ತಾರೆ. ಸೊ ಸನ್ ಇಸ್ ದಿ ಸಿಗ್ನಿಫಿಕೇಟರ್ ಆಫ್ ಹೆಲ್ತ್, ಅದನ್ನ ನೋಡ್ಕೋಬೇಕು. ಸೊ ನಾಳಿನ ದಿವಸ ಒಂದು ಸಾಧ್ಯವಾದರೆ ಒಂದು 8 ಗಂಟೆ ಒಳಗಡೆ ಸೂರ್ಯನ ಕಿರಣಗಳಲ್ಲಿ ಸ್ವಲ್ಪ ನಿಂತ್ಕೊಂಡ್ರೆ ಬಹಳಷ್ಟು ಆರೋಗ್ಯ ಬರುತ್ತೆ. ಫಸ್ಟ್ ಪಾಯಿಂಟ್. ಸ್ನಾನ ಮಾಡ್ಕೊಂಡು ನಿಂತ್ಕೊಳ್ಳಿ ಅಥವಾ ಸ್ನಾನ ಇಲ್ಲದೆ ನಿಂತ್ಕೊಳ್ಳಿ, ಅದು ನಿಮಗೆ ವೈಯಕ್ತಿಕ. ಶುದ್ಧವಾಗಿರ್ಬೇಕು ಅಂತ ನಾವು ಶಾಸ್ತ್ರದಲ್ಲಿ ಹೇಳ್ತೀವಿ. ಶುದ್ಧವಾಗಿ ಎಲ್ಲಾನು ಕಳ್ಕೊಂಡು, ಅಂದ್ರೆ ನಿತ್ಯ ಕರ್ಮಗಳೆಲ್ಲ ಮುಗಿಸಿದ ಮೇಲೆ ನಿಂತ್ಕೋಬೇಕು ಅಂತ. ನಾಳೆ ಬರ್ತಕ್ಕಂಥ ಕಿರಣಗಳು ಬಹಳ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ನಮ್ಮ ಭೂಮಿ ಮೇಲೆ ಇರ್ತಕ್ಕಂಥ ಜೀವರಾಶಿಗಳನ್ನೆಲ್ಲಾನು ಕಾಪಾಡತಕ್ಕಂಥದ್ದು ಆ ಕಿರಣಗಳು, ಆ ಸೂರ್ಯನ ಶಕ್ತಿ. ಇಂಥ ವಿಶೇಷವಾಗಿರ್ತಕ್ಕಂಥ ದಿವಸದಲ್ಲಿ ಆರೋಗ್ಯದಲ್ಲಿ ಚೇತರ ಆಗ್ಬೇಕಂದ್ರೆ ಇಲ್ಲಿ ನೋಡಿ, ನಕ್ಷತ್ರ ಚೆನ್ನಾಗಿದೆ, ಅಶ್ವಿನಿ ನಕ್ಷತ್ರ ಬರ್ತಾ ಇದೆ. ಅಶ್ವಿನಿ ಕುಮಾರರು, ಅರ್ಥ ಮಾಡ್ಕೊಳ್ಳಿ, ಅಶ್ವಿನಿ ಕುಮಾರರು ಇಸ್ ದಿ ಫಿಸಿಷಿಯನ್ಸ್ ಆಫ್ ಗಾಡ್. ಅಂದ್ರೆ ದೇವಾನ್ ದೇವತೆಗಳಿಗೆ ಡಾಕ್ಟರ್ ಯಾರು ಅಂತಂದ್ರೆ ಅಶ್ವಿನಿ ಕುಮಾರರು. ಸಿಂಪಲ್. ದೇವಾನ್ ದೇವತೆಗಳಿಗೆ ಡಾಕ್ಟರ್ ಯಾರು ಅಂದ್ರೆ ಅಶ್ವಿನಿ ಕುಮಾರರು.
ಅಲ್ಲಿ ಅವ್ರು ಬರ್ತಕ್ಕಂಥ ನಕ್ಷತ್ರಗಳು ಅಶ್ವಿನಿ ನಕ್ಷತ್ರ. ಅದಕ್ಕೆ ಅಶ್ವಿನಿ ನಕ್ಷತ್ರಕ್ಕೆ ಕುದುರೆ ಆಕಾರದ ಕೊಟ್ಟಿರೋದು, ಹಾರ್ಸ್, ನಮ್ಮ ಜೀವನ ಹಾರ್ಸ್ ತರ ಇರಬೇಕು ಅಂತ. ಸೊ ಈ ವಿಚಾರದಲ್ಲಿ ತಗೊಂಡಾಗ ನಾಳಿನ ದಿವಸ ಒಂದು ಒಣಮೆಣಸಿನಕಾಯಿ ಒಂದು ಬಕೆಟ್ ಅಲ್ಲಿ ನೀರಲ್ಲಿ ಹಾಕಿ ದಯವಿಟ್ಟು ಹಾಕೊಂಡು ಆದ್ಮೇಲೆ ಸ್ನಾನ ಮಾಡಿ. ಅದರಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ, ಯಾಕಂದ್ರೆ ಅದು ರೆಡ್ ಎನರ್ಜಿ ನಿಮಗೆ ಖಂಡಿತ ಆರೋಗ್ಯವನ್ನು ಚೇತರಿಕೆ ಕೊಡುತ್ತೆ. ಯಾಕಂದ್ರೆ ಅಶ್ವಿನಿ ನಕ್ಷತ್ರ ದಿವಸ ಸಪ್ತಮಿ ತಿಥಿ ಬಂದಿದೆ. ಇದ್ರ ದಿವಸ ಮತ್ತೆ ನಾಳೆ ಶುಕ್ರವಾರ ವಿಶೇಷವಾಗಿ ಒಂದು ಶುಭ ದಿನ ಅಂತ ಹೇಳ್ತೀವಿ. ಸೊ ಇಂಥ ದಿವಸದಲ್ಲಿ ಇದೊಂದು ಮೆಣಸಿನಕಾಯಿ ಹಾಕ್ಬಿಟ್ಟು ಒಂದು ಸ್ನಾನ ಮಾಡ್ಕೊಳ್ಳಿ. ಮೆಣಸಿನಕಾಯಿ ಮೇಲೆ ತೆಗೆದು ಯಾವ್ದಾದ್ರು ಒಂದು ಮೋರಿಲೋ ಒಂದು ರೋಡ್ ಅಲ್ಲಿ ಹಾಕುವಂಥದ್ದು ಕಣ್ದೃಷ್ಟಿ ಹೋಗುತ್ತೆ, ಆರೋಗ್ಯ ಚೇತರಿಕೆ, ಮತ್ತೆ ವಿಶೇಷವಾಗಿ ನಿಮಗೆ ಅಡ್ಮಿನಿಸ್ಟ್ರೇಟಿವ್ ಎಬಿಲಿಟಿ ಬರುತ್ತೆ. ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಅಡ್ಮಿನಿಸ್ಟ್ರೇಟಿವ್ ಎಬಿಲಿಟಿ. ಅದನ್ನ ನಾಳೆ ಕೊಡ್ತಕ್ಕಂಥ ಒಂದು ಶಕ್ತಿ ಬರುತ್ತೆ ನಿಮಗೆ. ಇನ್ನೊಂದು ನಾಳಿನ ವಿಶೇಷವಾಗಿರ್ತಕ್ಕಂಥದ್ದು, ಸಾಧ್ಯವಾದ್ರೆ ಯಾರ್ಯಾರೆಲ್ಲ ಸಾಧ್ಯ ಆಗುತ್ತೋ ಸ್ವಲ್ಪ ಗೋಧಿ ಮಿಶ್ರಿತ ಸಕ್ಕರೆನ ಇರುವೆಗಳಿಗೆ ಹಾಕಿ. ನಾಳೆ ಒಂದು ದಿವಸ ಹಾಕಿ. ಪ್ರತಿ ದಿವಸ ಅನೇಕ ಹೇಳ್ತಾ ಇರ್ತೀನಿ, ನಾಳೆ ರಥಸಪ್ತಮಿ ದಿವಸ ಗೋಧಿ ಮಿಶ್ರಿತ ಸ್ವಲ್ಪ ಸಕ್ಕರೆನ ಆಚೆ ಕಡೆ ಯಾವ್ದಾದ್ರು ಇರ್ಬೇಕು ಹಾಕಿ. ದಾನ ಮಾಡಿದ ಪುಣ್ಯನ ಬರುತ್ತೆ. ರಥಸಪ್ತಮಿ ದಿವಸ ಇದನ್ನೆಲ್ಲ ಮಾಡಿದಾಗ ಪುಣ್ಯ ಪ್ರಾಪ್ತಿ ತಗೊಳ್ತಾ ಇರಬೇಕು. ಇವತ್ತು ನಿಮ್ಗೆ ಇಮಿಡಿಯೇಟ್ ಆಗಿ ರಿಸಲ್ಟ್ ಬಂದಿಲ್ಲ ಅಂದ್ರೆ ರಿಸಲ್ಟ್ ಮೈಟ್ ಬಿ ಡಿಲೇಡ್ ಬಟ್ ಇಟ್ ವಿಲ್ ನಾಟ್ ಬಿ ಡಿನೈಡ್ ಅಂತ ನಾನು ಗ್ಯಾರಂಟಿ ಹೇಳ್ತೀನಿ. ಧನ್ಯವಾದಗಳು ಗುರುಜಿ. ಹಾಗೆ ನಾಳೆ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಅತಿಥಿ ಕೂಡ ಬರ್ತಾ ಇದ್ದಾರೆ, ನಾಗರತ್ನ ಅಂತ ಶಿವಮೊಗ್ಗದಿಂದ ಬರ್ತಾ ಇದ್ದಾರೆ. ಖಂಡಿತ ನಾಳೆ ಅವ್ರನ್ನ ಮಾತನಾಡ್ಸೋಣ, ಅವರ ಅಭಿಪ್ರಾಯವನ್ನ ಕೂಡ ತಿಳ್ಕೋಣ. ಕೊನೆಯದಾಗಿ ಒಂದ್ಸರಿ ಕ್ಲಾಸಸ್ ಗಳ ಡೀಟೇಲ್ಸ್ ನ ಹೇಳ್ತೀನಿ. ಮಾರ್ಚ್ ಅಲ್ಲಿ ಮೈಸೂರಲ್ಲಿ 4ನೇ ತಾರೀಕು ಹಾಗೂ 5ನೇ ತಾರೀಕಿಗೆ ನಕ್ಷತ್ರ ನಾಡಿಯ ಒಂದು ಕ್ಲಾಸಸ್ ನ ಗುರುಜಿಯವರು ತಗೊಳ್ತಾ ಇದ್ದಾರೆ. ಹುಬ್ಳಿಯಲ್ಲಿ 25, 26ನೇ ತಾರೀಕು ಮಾರ್ಚ್ ಅಲ್ಲಿ ತಗೊಳ್ತಾ ಇದ್ದಾರೆ. ಹೈಯರ್ ಕ್ಲಾಸಸ್ ಡೇಟ್ಸ್ ಗಳನ್ನ ಹೇಳ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. 4th and 5th ಫೆಬ್ರವರಿ ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಆಗುತ್ತೆ. 11 ಮತ್ತೆ 12 ಮೈಸೂರು, 18 ಮತ್ತೆ 19 ಶಿವಮೊಗ್ಗ, 25 ಹಾಗೂ 26 ಹುಬ್ಳಿಯಲ್ಲಿ ಹೈಯರ್ ಕ್ಲಾಸ್ ನ ತಗೊಳ್ತಾ ಇದ್ದಾರೆ. ಹೈಯರ್ ಕ್ಲಾಸ್ ಅಂದ್ರೆ ಅಡ್ವಾನ್ಸ್ ಕ್ಲಾಸಸ್ ನ ಯಾರು ಅಟೆಂಡ್ ಮಾಡ್ತಾರೋ ಅವ್ರಿಗೆ ಪುಸ್ತಕ ಮಂತ್ರ ತಂತ್ರ ಯಂತ್ರ ಪುಸ್ತಕ ಸಿಗುತ್ತೆ ಅಂತ ಹೇಳ್ಬೋದು. ಈ ಪುಸ್ತಕದ ಬಗ್ಗೆ ಇನ್ನಷ್ಟು ಮಾಹಿತಿ ನಾಳೆನ ಕಾರ್ಯಕ್ರಮದಲ್ಲಿ ಹೇಳ್ತೀನಿ. ನೋಡ್ತಾ ಇರಿ ಕಸ್ತೂರಿ ವಾಹಿನಿ ಅಂತ ಹೇಳ್ತಾ ನಮಸ್ಕಾರ.